ಯೋಹಾನ ಸುವಾರ್ತೆ ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನ. 1ರಿಂದ ಓದ್ರಿ ಯಾರಾದರೂ. ಹಾಂ. ಹ್ಞೂ 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 ಸಾಕು 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 ನೋಡ್ರಿ, ಇದು ವಾಕ್ಯ ಬರಪಟ್ಟಿದೆ. ಏಸು ಮಾಡಿದ ಮೊದಲನೆಯ ಅದ್ಭುತ ಕಾರ್ಯ. ಹಲ್ಲೆಲೂಯ ಹಲ್ಲೆಲೂಯ. ಇಟ್ ಈಸ್ ಅ ಫಸ್ಟ್ ಮಿರಾಕಲ್ ದ್ಯಾಟ್ ಜೀಸಸ್ ಡಿಡ್. ಎಲ್ಲಿ? ಮದುವೆಯ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಒಂದು ಅದ್ಭುತ ಮಾಡ್ತಾ ಇದ್ದಾನೆ. ಈ ಅದ್ಭುತ ಎಲ್ಲರಿಗೂ ಗೊತ್ತಿದೆ ಅಲ್ಲ, ಈ ಸ್ಟೋರಿ ಗೊತ್ತಿದೆ ಎಲ್ಲರಿಗೆ, ಎಲ್ಲರಿಗೂ ಗೊತ್ತಿದೆಯಲ್ಲ ಇದು. ಎಷ್ಟು ಜನ ಕೇಳಿದ್ರೆ ಈ ಸ್ಟೋರಿ? ಕಾನಾನ್ ದೇಶದ ಮದುವೆ, ಹೌದಲ್ರಿ? ಮದುವೆಗೆ ಯೇಸು ಕ್ರಿಸ್ತನನ್ನು ತಾಯಿನ ಎಲ್ಲರನ್ನು ಏನು ಮಾಡ್ತಾರೆ? ಇನ್ವೈಟ್ ಮಾಡ್ತಾರೆ. ಓಕೆ, ಇನ್ವೈಟ್ ಮಾಡಿದ ಮೇಲೆ ಏನಾಗುತ್ತೆ ಅಲ್ಲ? ದ್ರಾಕ್ಷಾರಸ, ಹಾಂ ಹೌದಾದ್ರಿ, ದ್ರಾಕ್ಷಾರಸ ಗಾಳಿ ಆಗಿದೆ. ಎಲ್ಲರಿಗೂ ಸ್ಟೋರಿ ಗೊತ್ತಿದೆ. ಗಾಳಿ ಆದ್ಮೇಲೆ ಅವ್ರು ಏನು ಮಾಡ್ತಾರೆ? ಡೈರೆಕ್ಟ್ ಎಲ್ಲಿ ಹೋಗ್ತಾ ಇದ್ದಾರೆ? ಯೇಸು ಕ್ರಿಸ್ತನ ತಾಯಿ ಹತ್ರ ಹೋಗ್ತಾ ಇದ್ದಾರೆ. ಹೋಗಿ ಏನಂತ ಇದ್ದಾರೆ ಅವರು? ಹಾಂ, ದ್ರಾಕ್ಷಾರಸ ಗಾಳಿ ಆಗಿದೆ ಅಮ್ಮ ಅಂತೇಳಿ, ಹೌದಲ್ಲ? ಅವಾಗ ಆ ತಾಯಿ ಏನು ಮಾಡ್ತಾ ಇದ್ದಾರೆ? ಮರಿಯಳು ಹಾಂ ಎಲ್ಲಿ ಹೋಗ್ತಾ ಇದ್ದಾಳೆ? ಮರಿಯಳು ಹಾಂ ಯೇಸು ಕ್ರಿಸ್ತನ ಹತ್ರ ಹೋಗ್ತಾ ಇದ್ದಾಳೆ ಈಗ, ಹೌದಲ್ಲ? ಅವಾಗ ಯೇಸು ಕ್ರಿಸ್ತ ಹೋಗಿ ಏನಂತ ಇದ್ದಾಳೆ ನೋಡ್ರಿ, ಹೋದ್ರಿ? ಹಾಂ ಹ್ಞೂ 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 ಸಾಕು 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 ನೋಡ್ರಿ. ಯೇಸು ಕ್ರಿಸ್ತನ ಹತ್ರ ಯಾರು ಹೋಗ್ತಾ ಇದ್ದಾರೆ? ತನ್ನ ತಾಯಿ ಹೋಗ್ತಾ ಇದ್ದಾಳೆ. ತಾಯಿ ಹೋಗಿ ಏನು ಹೇಳ್ತಾ ಇದ್ದಾಳೆ? ಮದುವೆಯಲ್ಲಿ ಏನಾಗಿದೆ? ಮುಖ್ಯವಾಗಿ ದ್ರಾಕ್ಷಾರಸ. ನೋಡ್ರಿ, ನಾವ್ ಡೇಸ್ ಏನಾಗಿದೆ ಅಂದರೆ, ನಮ್ಮದು ಮ್ಯಾರೇಜ್ ಫಂಕ್ಷನ್ಸ್ಗೆ ಇದ್ದರೆ ಏನು ಕೊಡ್ತಾರೆ? ಚಿಕನ್ ಬಿರಿಯಾನಿ, ಮಟನ್, ಹೌದ್ರ ಮಟನ್ ಬಿರಿಯಾನಿ, ಸಮಥಿಂಗ್ ವೆರೈಟಿ ಕೊಡ್ತಾರೆ. ದ್ರಾಕ್ಷಾರಸ ಕೊಡೋದಿಲ್ಲ ರೀ. ಬಟ್ ಆ ಒಂದು ಇಸ್ರಾಯೇಲ್ ಒಂದು ಅವರ ಒಂದು ದೇಶದಲ್ಲಿ ಹೆಂಗಿದೆ ಅಂದರೆ, ಪ್ರತಿಯೊಂದು ಮದುವೆಯಲ್ಲಿ ಏನು ಕೊಡ್ತಾರೆ? ದ್ರಾಕ್ಷಾರಸ ಕೊಡ್ತಾರೆ. ಪ್ಯೂರ್ ದ್ರಾಕ್ಷಾರಸ ಕೊಡ್ತಾರೆ. ಅರ್ಥ ಹೇಳಿದ್ದು. ಸೊ ಆ ದ್ರಾಕ್ಷಾರಸ ಏನಾಗಿದೆ ಈಗ? ಆ ದ್ರಾಕ್ಷಾರಸ ಈಗ ಖಾಲಿಯಾಗಿದೆ. ತಾಯಿ ಹೋಗಿ ಏನು ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತನ ಹತ್ರ? ಯೇಸುವೆ, ದ್ರಾಕ್ಷಾರಸ ಖಾಲಿ. ಆಗ ಯೇಸು ಕ್ರಿಸ್ತ ಏನಂತ ಇದ್ದಾನೆ? ಅಮ್ಮ, ನನ್ನ ಗೊಡವೆ ನಿನಗೇಕೆ, ಹೌದಲ್ರಿ? ಆವಾಗ ಯೇಸು ಕ್ರಿಸ್ತನ್ ಮತ್ತೆ ಆ ಕೆಲಸದವ್ರ ಕಡೆ ಏನು ಹೋಗಿ ಏನಂತ ಇದ್ದಾನೆ ನೋಡ್ರಿ, ಆ ಕೆಲಸದವರಿಗೆ, ಆತನು ನಿಮಗೆ ಏನು ಅದನ್ನು ನೀವು ಮಾಡಿ. ಆತನಂದ್ರೆ ಯಾರು? ಹಾಂ ಯಾರ್ರೀ ಆತನಂದ್ರೆ? ಹಾಂ ಯೇಸು ದೇವರು. ಅರ್ಥ ಹೇಳ್ರಿ, ಯೇಸು ಕ್ರಿಸ್ತನು ಆತ ನಿಮ್ಗೆ ಏನು ಹೇಳುವನು ಅದನ್ನು ನೀವು ಅಷ್ಟೇ. ಇವತ್ತು ನೋಡ್ರಿ, ಪ್ರತಿಯೊಬ್ಬರು ಒಂದು ಸಮಸ್ಯೆ, ಒಂದು ಕಷ್ಟ, ಓಕೆ, ಏನೋ ಒಂದು ಹೋರಾಟ ಬರುವಾಗ ತಮ್ಮದೇ ಜ್ಞಾನ ಯೂಸ್ ಮಾಡ್ತಾ ಇರ್ತಾರೆ. ಅದರಿಂದ ಹೊರಗೆ ಹೇಗೆ ಬರ್ಬೇಕಂತೇಳಿ ನಾವು, ಹೌದಲ್ರಿ? ತಮ್ಮ ಜ್ಞಾನ ಯೂಸ್ ಮಾಡ್ತಾರೆ. ಯಾರೊಬ್ಬರ ಒಂದು ಸಜೆಷನ್ ಕೇಳ್ತಾ ಇರ್ತಾರೆ, ಹೌದಲ್ರಿ? ತನ್ನ ಅನುಭವ ಯೂಸ್ ಮಾಡ್ಕೊತಾ ಇರ್ತಾರೆ. ತಮ್ಮ ತಿಳುವಳಿಕೆನ ಯೂಸ್ ಮಾಡ್ತಾ ಇರ್ತಾರೆ. ಅರ್ಥ ಹೇಳಿದ್ದು? ಬಟ್ ಒಂದು ಮಿಸ್ ಆಗ್ತಾರೆ, ಒಂದು ಮಿಸ್ ಮಾಡ್ಕೊತಾರೆ. ಸೈತಾನ್ ಮಾಡೋದು ಅದೇ ಕೆಲಸ. ಏನು ಗೊತ್ತಾ? ಆತನ ಹತ್ರ ಹೋಗೋದೇ ನಮ್ಮನ್ನು ಸ್ಟಾಪ್ ಮಾಡ್ತಾ ಇರ್ತಾನೆ. ದೇವ್ರು ನಮ್ಗೆ ಏನು ಹೇಳ್ತಾ ಇರ್ತಾನೋ ನಾವು ಕೇಳಲಾರ್ದಂತೆ ನಮ್ಗೆ ಏನು ಮಾಡ್ತಾರೆ? ಸ್ಟಾಪ್ ಮಾಡ್ತಾ ಇರ್ತಾನೆ. ಅರ್ಥ ಹೇಳಿದ್ದು? ಸೊ ಅಷ್ಟು ಜನರು ಎಲ್ಲ ಮಾಡ್ತಾ ಇರ್ತಾರೆ, ಒಂದು ಮಿಸ್ ಆಗ್ತಾ ಇರ್ತಾರೆ. ಅದೇನು ಗೊತ್ತಾ? ದೇವರು ನನಗೆ ಏನು ಹೇಳ್ತಾ ಇದ್ದಾನೆ? ವಾಟ್ ಇಸ್ ಗಾಡ್ ಇಸ್ ಟೆಲ್ಲಿಂಗ್ ಮೀ? ನನಗಲ್ಲ, ನಿಮಗೆ. ಈಗ ನೋಡಿ, ಇವತ್ತು ಎಷ್ಟು ಜನ ಬಂದಿದ್ರಲ್ಲ, ಪ್ರತಿಯೊಬ್ಬ ಜೊತೆಗೆ ದೇವರು ಮಾತಾಡೋದಕ್ಕೆ ಬಯಸ್ತಾ ಇರ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತು ನಿಮ್ಗೊಂದು ಸೀಕ್ರೆಟ್ ಹೇಳ್ತಾ ಇದ್ದೇನೆ. ಇದನ್ನು ಯಾರು ಕಂಡುಕೊಂತಿರಲ್ಲ, ನೀವು ಪ್ರಾಬ್ಲಮ್ ಹೊರಗೆ ಬಂದು ಬಿಡ್ತೀರ. ಅದೆಷ್ಟೋ ದೊಡ್ಡ ಪ್ರಾಬ್ಲಮ್ ಇರಲಿ. ಅರ್ಥ ಎಲ್ಲರಿಗೆ ಹೇಳೋದು? ಓಕೆ,
ಇಟ್ ಇಸ್ ಸಿಂಪಲ್ ಇದೆ, ಅರ್ಥ ಮಾಡ್ಕೊಳ್ರಿ, ಅದನ್ನು ಫಾಲೋ ಅಪ್ ಮಾಡ್ರಿ ಸಾಕು. ನೀವು ಎಷ್ಟೇ ದೊಡ್ಡ ಹೋರಾಟದಲ್ಲಿರ್ಬೋದು, ಎಷ್ಟೇ ದೊಡ್ಡ ಸಮಸ್ಯೆದಲ್ಲಿರ್ಬೋದು, ಯಾವುದೇ ದೊಡ್ಡ ರೋಗ ಇರ್ಬೋದು, ಗೊತ್ತಿಲ್ಲ, ಓಕೆ, ಬಟ್ ಯು ವಿಲ್ ಕಮ್ ಔಟ್. ನೀವು ಅದರಿಂದ ಹೊರಗೆ ಬೀಳ್ತೀರಿ. ಇವತ್ತು ನೋಡ್ರಿ, ಆ ಮದುವೆಯಲ್ಲಿ ನಡೆದಿದ್ದು ಒಂದು ಸಂಘಟನೆ. ಏನು ಸಂಘಟನೆ ಗೊತ್ತದ? ಓಕೆ, ದ್ರಾಕ್ಷರಸ ಖಾಲಿಯಾಗಿದೆ. ಈ ಬಂದ ಜನರು ಏನು ಮಾಡ್ತಾರೆ? ಬೈತಾರೆ, ಹೌದಲ್ರಿ? ಈಗ ನೋಡ್ರಿ, ಮದುವೆಯಲ್ಲಿ ನಾವು ಹೋಗುವಾಗ ಊಟ ಖಾಲಿ ತಕ್ಷಣ ಏನು ಮಾಡ್ತಾರೆ ಜನರು? ಹಾಂ, ಬೈತಾರೆ ಹೇಳ್ರಿ, ಹೌದಲ್ರಿ? ಏನು ಮದುವೆ ಮಾಡತ್ತಾರ್ರಿ ಇವರು? ಹಾಂ, ಸರಿಯಾಗಿ ಒಂದು ಊಟ ಮಾಡಲಿಲ್ಲ, ಹಾಂ, ನಮ್ಗೆ ಸರಿಯಾಗಿ ಊಟ ನೋಡಿ ಹೊಟ್ಟಿಂದ ಖಾಲಿ ಹೊಟ್ಟೆಯಿಂದ ಹೋಗ್ತಾ ಇದ್ದೀವಿ, ಇಂಥವ್ರ ಮದುವೆಗೆ ಯಾಕೆ ಕರಿಬೇಕಂತೇಳಿ ಏನು ಮಾಡ್ತಾರೆ? 2-3 ಮಾತಾಡಿ ಹೋಗ್ಬಿಡ್ತಾರೆ, ಹೌದಲ್ರಿ? ಹೌದಲ್ಲ? ಅದೇ ಸಿಚುವೇಶನ್ ಈಗ ಇಲ್ಲಿ ಬಂದಿದೆ. ಸೇಮ್ ಸಿಚುವೇಶನ್ ಇಲ್ಲಿ ಬಂದಿದೆ. ಈಗ ಅವ್ರಿಗೆ ಏನು ಮಾಡೋಕೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಡೈರೆಕ್ಟ್ ಎಲ್ಲಿ ಹೋಗ್ತಾ ಇದ್ದಾರೆ ಅವರು? ಎಲ್ಲಿ ಹೋಗ್ತಾ ಇದ್ದಾರೆ? ಯೇಸು ಕ್ರಿಸ್ತನ ತಾಯಿ ಹತ್ರ ಹೋಗ್ತಾ ಇದ್ದಾರೆ. ಓಕೆ, ಈ ತಾಯಿ ಏನು ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನ ಹತ್ರ ಹೋಗಿ ಹೇಳತ್ತಾಳೆ, ಏನಂತೇಳಿ? ಯೇಸುವೆ, ದ್ರಾಕ್ಷರಸ ಇಲ್ಲ, ಖಾಲಿಯಾಗಿದೆ. ಒಂದು ದೊಡ್ಡ ಏನ್ರ ಸಮಸ್ಯೆ ಬಿದ್ದುಬಿಡ್ತಾರೆ. ಈಗ ಏನು ಮಾಡೋಕೆ? ಈಗ ದ್ರಾಕ್ಷರಸ ಇಲ್ಲ, ಬೈತಾರೆ. ಈಗ ಮ್ಯಾರೇಜ್ ನಡೀತಾ ಇದೆ, ಹೌದಲ್ರಿ? ಅವಮಾನ, ಏನು ಮಾಡೋಕೆ ಗೊತ್ತಾಗ್ತಾ ಇಲ್ರಿ, ಹೌದಲ್ರಿ? ಅವಾಗ ಯೇಸು ಕ್ರಿಸ್ತನ ತಾಯಿಗೆ ಗೊತ್ತಿದೆ. ಏನು ಗೊತ್ತಾ? ಯೇಸು ಕ್ರಿಸ್ತನ ಹತ್ರ ಇರೋ ಸೊಲ್ಯೂಷನ್ಸ್ ಯಾರ ಹತ್ರ ಇರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರಿಗೆ ಯಾವ ದಾರಿ ಮಾರ್ಗ ಕಂಡು ಬರ್ತಾ ಇಲ್ರಿ. ಅವ್ರಿಗೆ ಏನು ಮಾಡೋಕೆ ಗೊತ್ತಾಗ್ತಾ ಇಲ್ಲ, ಮೈಂಡ್ ಬ್ಲಾಕ್ ಆಗ್ಬಿಡುತ್ತೆ. ಈಗ ಅರ್ಥ ಹೇಳಿದ್ದು? ಅಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತ ಆ ತಾಯಿ ಗೊತ್ತಿದೆ, ಯೇಸು ಕ್ರಿಸ್ತನ ಹತ್ರ ಹೋದ್ರೆ ಈ ಕ್ಯಾನ್ ಡು ಎನಿಥಿಂಗ್. ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಇದು ತನ್ನ ತಾಯಿಗೆ ಗೊತ್ತಿದೆ. ಅದಕ್ಕಾಗಿ ಆ ತಾಯಿ ಹೋಗಿ ಏನು ಹೇಳ್ತಾ ಇದೆ? ಯೇಸು ಕ್ರಿಸ್ತನ ಹತ್ರ ಹೋಗಿ, ದ್ರಾಕ್ಷಾರಸವಿಲ್ಲ, ಖಾಲಿಯಾಗಿದೆ ಅಂತೇಳಿ. ಅವಾಗ ಯೇಸು ಅಂತಾರೆ, ನನ್ನ ಗೊಡವೆ ಯಾಕಮ್ಮ, ಹೌದಲ್ಲ? ಬಟ್ ತಾಯಿಗೆ ಗೊತ್ತಿದೆ, ನನ್ನ ಮಗನ ಹತ್ರ ನಾನು ಹೋಗಿ ಹೇಳತ್ತೀನಿ, ನಮ್ಮ ಪ್ರಾಬ್ಲಮ್ ಹೇಳತ್ತೀನಿ, ಸೊಲ್ಯೂಷನ್ ಅಂತ ಕೊಡ್ತಾನಂತೇಳಿ ತಾಯಿಗೆ ಗೊತ್ತಿದೆ. ಅಲ್ವೇ? ಅದಕ್ಕಾಗಿ ಈಗ ತಾಯಿ ಹೋಗಿ ಕೆಲಸದವ್ರಿಗೆ ಏನು ಹೇಳತ್ತಾಳ? ಆತ ನಿಮ್ಗೆ ಏನು ಹೇಳುವನು ಅದನ್ನ ಮಾಡ್ರಿ, ಬೇರೆದು ಏನು ಮಾಡಕ್ಕೆ ಹೋಗ್ಬಿಡ್ರಿ. ಇವತ್ತು ನಾವು ಜ್ಞಾನಿಗಳಾಗ್ಬಿಟ್ಟಿರ್ರಿ. ಎಷ್ಟು ಜ್ಞಾನಿ ಗೊತ್ತಾ ನಾವು? ಅಣ್ಣ, ಅವಾಗ ಆ ತಪ್ಪು ಮಾಡುವಾಗ ಆ ಪ್ರಾಬ್ಲಮ್ ಬರುವಾಗ ಹಿಂಗೆ ಮಾಡಿದ್ದೆ ಇದೆಲ್ಲ ಹೊರಗೆ ಬಿದ್ದೆ. ಎವ್ರಿ ಟೈಮ್ ಅದು ಸೊಲ್ಯೂಷನ್ ನಿಮ್ಗೆ ಸಿಗೋದಿಲ್ಲರಿ. ಪ್ರತಿ ಸಲ ಅದು ಮಾಡೋ ನೀವು ಹೊರಗೆ ಬರೋದಿಲ್ಲರಿ. ನಿಮ್ಮ ಜ್ಞಾನ ಯೂಸ್ ಮಾಡಕ್ಕೆ ಹೋಗ್ಬಾರ್ದು ಯಾವಾಗಲೂ. ದೇವ್ರು ಅಂತಾನೆ, ನಿಮ್ಮ ಜ್ಞಾನ ಯೂಸ್ ಮಾಡ್ತೀಯಾ, ಹೋಗಿ ಮಾಡ್ಕೋ. ನೀನು ತಿಳುವಳಿಕೆ ಯೂಸ್ ಮಾಡ್ತೀಯಾ, ಎಸ್ ಮಾಡ್ಕೋಗು. ನೀನು ಅನುಭವನ ಯೂಸ್ ಮಾಡ್ಕೊತೀಯಾ, ಎಸ್ ಮಾಡ್ಕೋಗು. ಅಲ್ಲೇ ನಾವು ಇನ್ನೂ ಸಿಲ್ಕಾಕೊಂತೀವ್ರಿ. ಚಿಕ್ಕ ಪ್ರಾಬ್ಲಮ್ ಇರ್ತೈತೆ ರೀ, ಅದನ್ನು ಹೊರಗೆ ಬರಲಿಕ್ಕೆ ಏನು ಮಾಡ್ತೇವೆ? ನಮ್ಮ ಜ್ಞಾನ ಯೂಸ್ ಮಾಡ್ತೀವಿ, ಇನ್ನೂ ದೊಡ್ಡ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಡ್ತೇವೆ. ಸಿಲ್ಕಾಕೊಂಡೆಲ್ಲ ಒದ್ದಾಡ್ತೇವೆ, ಹೌದಲ್ರಿ? ಒದ್ದಾಡ್ತಾರೆ. ಎಷ್ಟೋ ಜನ ಕ್ರೈಸ್ತರು ಇದೇ ರೀತಿಯಾಗಿ ಜೀವನ ಮಾಡ್ತಾ ಇದ್ದಾರೆ. ಇಟ್ ಮೇ ಬಿ ಎನಿಥಿಂಗ್. ನಿಮ್ಮ ಕುಟುಂಬದಲ್ಲಿ ಯಾವುದೋ ಸಮಸ್ಯೆ ಇರ್ಬೋದು, ಗೊತ್ತಿಲ್ಲ ನಮಗೆ. ಭೇದ ಭಾವಗಳು ಇರ್ಬೋದು, ಪ್ರೀತಿ ಇಲ್ಲದೆ ಇರ್ಬೋದು, ಓಕೆ, ನಿಮ್ಮ ಹಣದ ಕೊರತೆ ಇರ್ಬೋದು, ಓಕೆ, ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಓಕೆ. ಬಟ್ ದೇವ್ರ ಹತ್ರ ಪ್ರತಿಯೊಂದು ಸಮಸ್ಯೆಗೆ ಪರಿಷ್ಕಾರವಿದೆ, ಪರಿಷ್ಕಾರವಿದೆ. ಅದಕ್ಕಾಗಿ ದೇವ್ರ ಹತ್ರ ಬರುವಾಗ ನೋಡ್ರಿ, ಹೆಂಗೆ ಬರುವಾಗ ಗೊತ್ತಾ? ನಾವು ಎಂಟಿ ಮೈಂಡಿಂದ ಹೋಗ್ಬೇಕು. ಎಂಟಿ ಮೈಂಡ್ ಗೊತ್ತಾ? ನನ್ನ ಹತ್ರ ಏನಿಲ್ಲ ದೇವ್ರೆ, ಎಲ್ಲ ನೀನೇ. ನನ್ನ ಹತ್ರ ಏನಿಲ್ಲ ದೇವ್ರು, ನನಗೆ ಜ್ಞಾನ ಯೂಸ್ ಮಾಡಿ. ನಮ್ಮ ದೇವ್ ಎಷ್ಟು ಸಣ್ಣ ದೇವರಿಗೆ, ದೇವರೇ ಈ ರೀತಿ ಮಾಡಿದ ಹೇಗಿರುತ್ತೆ, ದೇವರೇ ಈ ರೀತಿ ಮಾಡಿದ ಹೇಗಿರುತ್ತೆ. ನಾವು ದೇವ್ರ ಸಜೆಷನ್ ಕೊಡಬಾರ್ದ್ರಿ. ಮತ್ತೆ ದೇವರು ಸಜೆಷನ್ ಕೊಡುವಷ್ಟು ದೊಡ್ಡವ್ರು ನಾವಲ್ಲ. ದೇವರಿಗೆ ಆಲೋಚನೆ ಹೇಳ್ಕೊಡೋಷ್ಟು ದೊಡ್ಡವ್ರು ನಾವು ಅಲ್ರಿ. ನಾವು ಮನುಷ್ಯರು. ಒಂದು ಸಲ ಆಲೋಚನೆ ಮಾಡ್ರಿ, ದೇವರ ದೃಷ್ಟಿಯಲ್ಲಿ ಭೂಮಿ ಅಲ್ಲ ವೆರಿ ಫೈನೈಟ್. ಒಂದು ನೋಡ್ರಿ, ಒಂದು ರವಾ ಗಂಜಿ ಗೊತ್ತಾ ನಿಮಗೆ? ರವಾ ಗಂಜಿ ಗೊತ್ತಲ್ರಿ? ಇಷ್ಟು ಸಣ್ಣ ರವಾ ಇರ್ತೈತ್ರಿ, ಹೌದಲ್ರಿ? ದೇವ್ರ ದೃಷ್ಟಿ ಅಷ್ಟು ಸಣ್ಣದಂತ ಭೂಮಿ, ಇಷ್ಟು ಸಣ್ಣದು ಕಾಣೋಂಗಿಲ್ಲ ಅದು. ಆ ಭೂಮಿ ಮೇಲೆ ನಾಷ್ಟು ಇನ್ನೂ ಸಣ್ಣವ್ರು ನಾವು. ಅರ್ಥ ಆಯ್ತು? ಅಂದರೆ ದೇವ್ರ ದೃಷ್ಟಿಯಲ್ಲಿ ನಾವು ಏನೂ ಇಲ್ಲ, ನಾವು ಶೂನ್ಯರು. ಅರ್ಥ ಹೇಳಿದ್ದು? ನಾವು ಶೂನ್ಯ. ದೇವ್ರ ದೃಷ್ಟಿಯಲ್ಲಿ ಏನು ಹೇಳ್ರಿ? ಬಿಕಾಸ್ ಇಟ್ಸ್ ಎ ಗಾಡ್. ಅಂತ ಮನುಷ್ಯನ ದೇವ್ರು ಏನು ಮಾಡ್ತಾರೆ? ಪ್ರೀತಿ ಮಾಡ್ತಾ ಇದ್ದ. ಒಂದು ಸಲ ಆಲೋಚನೆ ಮಾಡ್ರಿ, ನಮ್ಮಲ್ಲಿ ಏನು ಒಳ್ಳೆತನವಿದೆ, ನಮ್ಮಲ್ಲಿ ಏನು ಪರಿಶುದ್ಧತೆ ಇದೆ. ದೇವ್ರ ಅಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ, ನಮ್ಮ ಬಗ್ಗೆ ಆತನ ಲೈಫ್ದಲ್ಲಿ ಅಷ್ಟು ಇಂಟ್ರೆಸ್ಟ್ ಆಗಿದ್ದಾನೆ. ಹೇಳ್ರಿ, ನಮ್ಮಲ್ಲಿ ಏನಿಲ್ಲ. ಅರ್ಥ ಹೇಳಿ? ಒಂದು ಸಲ ಆಲೋಚನೆ ಮಾಡ್ರಿ, ನಮ್ಮಲ್ಲಿ ಏನು ಒಳ್ಳೆತನ ಇದೆ. ನನಗೆ ಏನು ಅಷ್ಟು ದೊಡ್ಡ ಟ್ಯಾಲೆಂಟ್ ಇದೆ, ದೇವ್ರಕ್ಕಿಂತ ಹೆಚ್ಚು ಟ್ಯಾಲೆಂಟ್ ನನ್ನಲ್ಲಿ ಇದೆಯಾ? ಅಷ್ಟು ದೇವ್ರಕ್ಕಿಂತ ಹೆಚ್ಚು ಟ್ಯಾಲೆಂಟ್ ಜ್ಞಾನ ನನಗಿದೆಯಾ? ಹೇಳ್ರಿ. ಇವತ್ತು ನಾನು ದೊಡ್ಡ ಸೈಂಟಿಸ್ಟ್ ಆಗಿರ್ಬೋದು, ದೇವ್ರ ಅಂತಾನೆ. ಅದು ದೇವ್ರ ಸನ್ನಿಧಿಯಲ್ಲಿ ಅದು ಹತ್ತಿರ ಆತ ಹುಚ್ಚುತನವಾಗಿದೆ. ದೇವ್ರು ಹುಚ್ಚ ಅಂತಾನೆ ಅಂತ, ಅವ್ನು ಸೈಂಟಿಸ್ಟ್ ಅಂತಾನೆ, ನಾನೇ ದೇವ್ರು ಅಂತಾನೆ. ಬಟ್ ದೇವ್ರು ಅಂತಾನೆ, ನೀನು ಹುಚ್ಚ. ದೇವ್ರ ಹತ್ರ ನಮ್ಮ ಜ್ಞಾನ ನಡೆಯೋಂಗಿಲ್ರಿ, ನಮ್ಮ ತಿಳುವಳಿಕೆ ನಡೆಯೋಂಗಿಲ್ಲ, ನಮ್ಮ ಅನುಭವ ಎಕ್ಸ್ಪೀರಿಯನ್ಸ್ ನಡೆಯೋದಿಲ್ರಿ. ಅರ್ಥ ಹೇಳಿದ್ದು? ನಮ್ಮ ಟ್ಯಾಲೆಂಟ್ ನಡೆಯೋದಿಲ್ಲ ದೇವ್ರ ಹತ್ರ.
ಅದಕ್ಕೆ ದೇವ್ರ ಹತ್ರ ಹೋಗುವಾಗಲೇ ಯಾವಾಗ ಹೆಂಗೆ ಹೋಗ್ಬೇಕಂದ್ರೆ ಎಂಪ್ಟಿಮೆಂಟ್, ದೇವ್ರೆ ನನ್ನ ಹತ್ರ ಏನಿಲ್ಲಪ್ಪ, ಎಲ್ಲ ನೀನೇ, ನೀ ಏನು ಮಾಡ್ತೇ ಮಾಡಪ್ಪ ಅಂಥೇಳಿ ಯಾವಾಗ ದೇವರ ಸನ್ನಿಧಿ ಈ ರೀತಿಯಾಗಿ ಹೋಗುವಾಗ ದೇವ್ರ ನಮ್ಮ ಪರಿಷ್ಕಾರ ಕೊಡ್ತಾನೆ. ಹಲ್ಲೆಲೂಯಾ. ಇವತ್ತು ನೋಡ್ರಿ, ನೀವು ಎಷ್ಟೋ ವರ್ಷದಿಂದ ಒಂದು ವಿಷಯವಾಗಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಎಷ್ಟು ವರ್ಷ ಗೊತ್ತಿಲ್ಲ ನಂಗೆ, 1 ವರ್ಷ, 2 ವರ್ಷ, 3 ವರ್ಷ, 10 ವರ್ಷ, 20 ವರ್ಷ, ಬಟ್ ಒಂದು ಸಮಸ್ಯೆ ಅಲ್ಲೇ ಇರ್ಬೋದು. ನಾವು ಇವತ್ತು ಒಂದು ವಿಷಯ ಹೇಳಿ ಬಯಸ್ತೇನೆ, ಕೆಲಷ್ಟು ಪ್ರಾಬ್ಲಮ್ನಿಂದ ಹೊರಗೆ ಬರಲಿಕ್ಕೆ ಪ್ರಾರ್ಥನೆ ಅಷ್ಟೇ ಸಾಕಾಗೋದಿಲ್ಲ. ನೀವು ಪ್ರಾರ್ಥನೆ ಮಾಡ್ತಾ ಇದ್ರಿ, ಬಟ್ ಇನ್ನೂ ಹೊರಗೆ ಬರ್ತಾ ಇಲ್ಲ, ಅದು ನಿಮ್ಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂದರೆ ಅವಾಗ ನೀವು ಅರ್ಥ ಮಾಡಿಕೊಳ್ಬೇಕಂದ್ರೆ ನಾ ಇನ್ನೂ ಮಾಡಬೇಕಾಗಿದೆ. ಪ್ರಾರ್ಥನೆ ಅಷ್ಟೇ ಅಲ್ಲ, ಪ್ರಾರ್ಥನೆ ಜೊತೆಗೆ ನಾ ಇನ್ನೂ ಮಾಡಬೇಕಾಗಿದೆ ಅಂತ ತಿಳ್ಕೊಬೇಕು ನಾವು ಯಾವಾಗಲೂ. ಎಷ್ಟು ಜನ ಅರ್ಥ ಆಗ್ತಾ ಇದೆ? ಎಷ್ಟು ಜನ ಅರ್ಥ ಆಗ್ತಾ ಇದೆ? ಪ್ರೇಯರ್ ಈಸ್ ನಾಟ್ ಇನಫ್. ಪ್ರಾರ್ಥನೆ ಅಷ್ಟೇ ಸಾಕಾಗೋದಿಲ್ರಿ, ಪ್ರಾರ್ಥನೆ ಜೊತೆಗೆ ಇನ್ನೂ ಕೆಲಷ್ಟು ನಾವು ಮಾಡಬೇಕಾಗಿದೆ. ಈ ನೋಡಿ, ತಾಯಿ ಅಲ್ಲೇ ಮರಳಿ ಹೋಗಿ ಯೇಸು ಕ್ರಿಸ್ತನ ಹತ್ರ, ಯೇಸುವೆ ದ್ರಾಕ್ಷರಸ ಕೊಡು, ಮದುವೆಯಲ್ಲಿ ದ್ರಾಕ್ಷರಸ ಖಾಲಿಯಾಗಿದೆ ಅಂತೇಳಿ ಮೊಣಗಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಹೌದಾ? ನಾವು ಒಂದು ಕಲ್ತ್ಕೊಂಡಿದ್ದೇವೆ, ಏನು ಗೊತ್ತಾ? ಸಮಸ್ಯೆ ಬಂದ ತಕ್ಷಣ ದೇವ್ರ ಹತ್ರ ಹೋಗಿ ಪ್ರೇರ್ ಮಾಡ್ತೇವೆ, ದೇವರೇ 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 ಕಾಪಾಡು ಕಾಪಾಡು, ಸಹಾಯ ಮಾಡು ಸಹಾಯ ಮಾಡು. ಮಾಡ್ರಿ, ತಪ್ಪಲ್ಲ. ಅದ್ರ ನಂತರ ಇನ್ನೊಂದು ವಿಷಯ ಮಾಡಬೇಕಾಗಿದೆ, ಏನು ಗೊತ್ತಾ? ಯೇಸು ಕ್ರಿಸ್ತ ನಮ್ಗೆ ಏನು ಹೇಳುವನೋ ಅದನ್ನು ನಾವು ಮಾಡಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ ನನ್ಗೆ ಏನು ಹೇಳಿಕ್ಕೆ ಬಯಸ್ತಾ ಇದ್ದಾನೆ ಅದನ್ನು ನಾವು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ವಾಟ್ ಈಸ್ ಟೆಲ್ಲಿಂಗ್ ಟು ಮೀ? ಇವತ್ತು ನೋಡ್ರಿ, ಇಲ್ಲಿ ಬಂದು 20 ಜನ ಇರ್ಬೋದು. 20 ಜನರಲ್ಲಿ ನಿಮ್ಮ ಒಂದು ವ್ಯಕ್ತಿಗತ ಜೀವಿತದಲ್ಲಿ ಯಾವುದೊಂದು ಬೇರೆ ಬೇರೆ ಒಂದು ಸಮಸ್ಯೆ ಇರ್ಬೋದು, ಕಷ್ಟಗಳಿರ್ಬೋದು. ಓಕೆ, ಐ ಡೋಂಟ್ ನೋ, ಯಾವುದೋ ದೊಡ್ಡ ಹೋರಾಟಗಳಿರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಅಲ್ಲ, ನೀವೇನು ಮಾಡಬೇಕಾಗಿದೆ? ಪ್ರಾರ್ಥನೆ ಮಾಡ್ತಾ ಇದ್ರಿ, ವೆರಿ ಗುಡ್. ಪ್ರಾರ್ಥನೆ ನಂತರ ನೀವೇನು ಮಾಡಬೇಕು ಗೊತ್ತಾ? ದೇವ್ರ ನಿಮ್ಮ ಜೊತೆ ಏನು ಮಾತಾಡ್ತಾ ಇದ್ದಾನೆ, ವಾಟ್ ಇಸ್ ಟೆಲ್ಲಿಂಗ್, ಆತ ನೀವು ಬಯಸ್ತಾ ಇರ್ತಾನೆ. ಅದಕ್ಕೆ ಎಷ್ಟು ಕರಿತಾ ಇದ್ದಾನೆ, ಎಲ್ಲೇ ಕಷ್ಟಪಡೆಯವ್ರೆ ಹೊರೆ ಹೊತ್ತು ನೀವೆಲ್ಲರೂ ಏನು ಮಾಡ್ರಿ, ನನ್ನ ಹತ್ತಿರ ಬನ್ನಿರಿ. ನಾವೇನು ಮಾಡ್ತೀವಿ? ಇನ್ನೂ ದೂರ ಹೋಗ್ಬಿಡ್ತೇವ್ರಿ. ಹೌದಲ್ರಿ? ಇನ್ನೂ ನಾವು ದೂರ ಹೋಗ್ಬಿಡ್ತಾ ಇರ್ತೀವಿ. ಸಂಡೇ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ, ಬ್ರದರ್ ಮನೇಲಿ ದೊಡ್ಡ ಪ್ರಾಬ್ಲಮ್ ಆಗಿದೆ ಬ್ರದರ್. ಹೌದಲ್ಲ? ಮನೇಲಿ ಏನಾಗಿದೆ? ದೊಡ್ಡ ಪ್ರಾಬ್ಲಮ್ ಆಗಿಬಿಡ್ದಾರೆ, ಜಗಳ ಉಂಟಾಯ್ತು. ಜಗಳ ಉಂಟಾದ ದೇವ್ರ ಸನ್ನಿಧಿ ಬಿಡ್ತೀಯ ನೀನು? ನನ್ನ ಮಕ್ಕಳು ಮಾತು ಕೇಳ್ತಾ ಇಲ್ರಿ, ನಮ್ಮ ಮಕ್ಕಳು ಬರ್ತಾ ಇಲ್ಲ. ನಿಮ್ಮ ಮಕ್ಕಳು ಬಂದರೆ ನೀವು ಬರ್ಬೋದಲ್ರಿ? ಮಕ್ಕಳು ಕೇಳಿದ್ರೆ ತಂದೆ ತಾಯಿ ಬಂದಿಲ್ಲ, ಅದಕ್ಕೆ ನಾನು ದೇವ್ರ ಸನ್ನಿಧಿಗೆ ಬಂದಿಲ್ರಿ ಅಂದರೆ ಅವ್ರಿಗೇನೋ ಒಂದು ರೀಸನ್ ಬೇಕಷ್ಟೇ. ಹೌದಾ? ನೋಡ್ರಿ, ಇಟ್ ಮೇ ಸಮಥಿಂಗ್ ನಿಮ್ಮ ಲೈಫ್ದಲ್ಲಿ ಯಾವ ಸಮಸ್ಯೆ ಉಂಟಾಗುವಾಗ ಫಸ್ಟ್ ಥಿಂಗ್ ಏನು ಮಾಡೋ ಗೊತ್ತಾ? ನಾವು ದೇವರ ಸನ್ನಿಧಿಗೆ ಬರಬೇಕಾಗಿದೆ ನಾವು. ಹಲ್ಲೆಲೂಯಾ. ದೇವ್ರು ಅದಕ್ಕೆ ಕರೀತಾ, ಎಲ್ಲೇ ಕಷ್ಟ ಪಡೆಯೋರೇ ಹೊರತೀವೆಲ್ಲ ಏನು ಮಾಡ್ರಿ, ನನ್ನ ಹತ್ರ ಬನ್ನಿರಿ. ಡಾಕ್ಟರ್ ಹತ್ರ ಹೋಗ್ರಿ ಅಂತ ಹೇಳಿಲ್ಲ ಯೇಸು ಕ್ರಿಸ್ತ, ಹೇಳಿದಾನ? ನಿಮಗೆ ಅನಾರೋಗ್ಯ ಬರುವಾಗ SDM ಹಾಸ್ಪಿಟ್ಲಿಗೆ ಹೋಗ್ರಿ, ಸುಚ್ಚಿರ ಹಾಸ್ಪಿಟ್ಲಿಗೆ ಹೋಗ್ರಿ, ಟ್ರೀಟ್ಮೆಂಟ್ ತೋರಿಸ್ಕೋರಿ. ದೇವ್ರು ಹೇಳಿದಾನ? ನನ್ನ ಹತ್ರ ಬನ್ನಿರಿ, ಕಮ್ ಟು ಮೀ. ದೇವ್ರ ಸನ್ನಿಧಿ ಬರುವಾಗ ನಿಮ್ಮ ದೇವ್ರ ಮಾರ್ಗ ತೋರಿಸ್ಕೊಡ್ತಾನೆ. ನಾನು ಹಾಸ್ಪಿಟಲ್ಗೆ ಹೋಗ್ಬಾರ್ದು ಹೇಳತ್ತೇಳ್ರಿ ಅಂತ ಹೇಳಿದ್ದು. ದೇವ್ರು ನೋಡ್ರಿ, ಒಬ್ಬ ರೋಗಿಯನ್ನು ಎಷ್ಟೋ ವಿಧವಾಗಿ ಆತನ ಸ್ವಸ್ಥ ಮಾಡಿಸ್ಬೋದು ಗೊತ್ತಾ ನಿಮಗೆ? ವಿತಿನ್ ಸೆಕೆಂಡಲ್ಲಿ ಪ್ರಾರ್ಥನೆ ಮೂಲಕ ಹೀಲ್ ಮಾಡ್ತಾನೆ ದೇವರು, ವಾಕ್ಯದ ಮೂಲಕ ಹೀಲ್ ಮಾಡ್ತಾನೆ. ಅಥವಾ ಯಾವುದೋ ಸೇವಕ ನಿನಗಾಗಿ ಪ್ರಾರ್ಥಿಸುವಾಗ ದೇವ್ರು ಹೀಲ್ ಮಾಡ್ತಾನೆ. ಸಮ್ಟೈಮ್ಸ್ ಹಿಂಗೆ ದೇವ್ರು ನಿಮಗೆ ಹಾಸ್ಪಿಟಲ್ ತೋರಿಸ್ಕೊಡ್ತಾನೆ. ಎಸ್, ಹೋಗು ಹಾಸ್ಪಿಟಲ್ಗೆ ಹೋಗು, ತೋರಿಸ್ಕೋ, ಆ ವ್ಯಕ್ತಿ ಮೂಲಕ ನಾನು ಸ್ವಸ್ಥಪಡಿಸುತ್ತೇನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಅನೇಕ ವಿಧವಾಗಿ ತನ್ನ ಕಾರ್ಯಗಳು ಮಾಡ್ತಾ ಇರ್ತಾನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಅರ್ಥ ಹೇಳಿದ್ದು ಅದಕ್ಕಾಗಿ ನೋಡಿ, ಸಮಸ್ಯೆಗಳು ಬರುವಾಗ ಮೊದಲೇನು ಮಾಡ್ಬೇಕಂತ ನಾವು ದೇವರ ಸನ್ನಿಧಿಗೆ ಹೋಗ್ಬೇಕು. ಯೇಸು ಏನಂತ ಇದ್ದಾನೆ? ಎಳೆ ಕಷ್ಟಗಳು ಹೊರ ನೀವೆಲ್ಲರೂ ಏನು ಮಾಡ್ರಿ, ನನ್ನ ಹತ್ರ ಬನ್ನಿರಿ. ಬಂದು ಏನು ಮಾಡಬೇಕಾಗಿದೆ ನಾವು? ನೋಡೋಣ, ತಾಯಿ ಏನಂತ ಇದ್ದಾರೆ ಕೆಲಸದವರಿಗೆ, ಯೇಸು ಕ್ರಿಸ್ತ ನಮ್ಗೆ ಏನು ಹೇಳುವನು ಹೇಳ್ರಿ, ಏನು ಹೇಳುವನು? ಅದನ್ನೇ ನೀವು ಮಾಡಿರಿ. ಆತನ ಏನು ಹೇಳ್ತಾನೆ ಗೊತ್ತಿಲ್ಲ. ದ್ರಾಕ್ಷರಸ ಖಾಲಿಯಾಗಿದೆಯಲ್ಲ, ನಿಮ್ಗೆ ರೊಕ್ಕವನ್ನು ಕೊಟ್ಟಲ್ಲ, ತೊಗೊಂಬರಿ ಅಂತ ಬೇರೆ ಊರು ಕಳಿಸ್ಬೋದು. ಕೈ ಮಾಡಿದ ತಕ್ಷಣ ದ್ರಾಕ್ಷರಸವು ಆಗ್ಬೋದು, ಗೊತ್ತಾಗಿಲ್ಲ. ಆತನ ಏನಾದರೂ ಮಾಡ್ಬೋದು. ನೋಡಿ, ಸೃಷ್ಟಿಯೆಲ್ಲ ದೇವ್ರು ಹೆಂಗೆ ಮಾಡಿದ್ದಾನೆ? ತನ್ನ ಮಾತಿನಿಂದ ಮಾಡಿದ್ದಾನೆ. ಹೌದಲ್ಲ? ಬೆಳಕಾಗಲೆನ್ನುವಾಗ ಬೆಳಕಾತು. ಹೌದಲ್ರಿ? ಹೌದಲ್ರಿ? ಪಕ್ಷಿಗಳು ಉಂಟಾಗಲೆನ್ನುವಾಗ ಪಕ್ಷಿಗಳು ಉಂಟಾತು, ನಕ್ಷತ್ರಗಳು ಉಂಟಾಗಲೆನ್ನುವಾಗ ನಕ್ಷತ್ರಗಳು ಉಂಟಾತು. ಅಂದರೆ ನೋಡ್ರಿ, ಆತನ ಬಾಯಿಂದಲೇ ಮಿರಿಕಲ್ ಎಲ್ಲಿದೆ? ಆತನ ಬಾಯಲ್ಲಿದೆ. ಆತನ ಒಂದು ಮಾತಾಡಿದ್ರೆ ಸಾಕಲ್ಲಿ ಮಿರಿಕಲ್ ನಡೀತಿದ್ರೆ. ಹಲ್ಲೆಲೂಯಾ. ಅದಕ್ಕಾಗಿ ತಾಯಿ ಏನಂತ ಇದ್ದಲ್ಲ ಆ ಕೆಲಸದವ್ರಿಗೆ, ಯೇಸು ಕ್ರಿಸ್ತ ಆತ ನಿಮ್ಗೆ ಏನು ಹೇಳುವನೋ, ಏನು ಹೇಳುವನೋ, ಅದು ಏನು ಹೇಳ್ತಾನೆ ನಮ್ಗೆ ಗೊತ್ತಿಲ್ಲ. ಬಟ್ ನೀವೇನು ಮಾಡಬೇಕು? ಆತನ ಹೇಳಿದ್ದನ್ನೇ ನೀವು ಮಾಡ್ರಿ. ಇದು ಅರ್ಥ ಏನು ಗೊತ್ತಾ?
ನಿಮ್ಮ ಜ್ಞಾನ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಅರ್ಥ ಹೇಳಿದ್ದು, ನಿಮ್ಗೆ ಏನೇನೋ ಆಲೋಚನೆ ಬರ್ತಾ ಇರ್ತಾವ್ರಿ, ಹೌದಾ? ಆ ಆಲೋಚನೆ ಉಪಯೋಗಿಸ್ಕೊಳ್ಬೇಡ್ರಿ. ನಿಮ್ಮ ಟ್ಯಾಲೆಂಟ್ ಇರ್ಬೋದು, ಉಪಯೋಗಿಸ್ಕೊಳ್ಬೇಡ್ರಿ. ಯಾರೋ ನೋಡಿ, ಈಗ ನಾವೇ ಏನಾಗಿದೆ ಗೊತ್ತಾ, ಪ್ರಾಬ್ಲಮ್ ಬಂದ ತಕ್ಷಣ ಏನು ಮಾಡ್ತಾರೆ ಗೊತ್ತಾ, ಫಾಸ್ಟರ್ಸ್ಗೆ ಕಾಲ್ ಮಾಡ್ತಾರೆ, ಹೌದಲ್ರಿ? ಬ್ರದರ್ ಫಾಸ್ಟರ್, ನಾವು ಏನು ಮಾಡಬೇಕು, ಸಮಸ್ಯೆದಲ್ಲಿದ್ದೇವೆ, ಸಮಸ್ಯೆ ಸಿಲ್ಕಾಕೊಂಡಿದ್ದೇವೆ, ಮನೇಲಿ ಹಿಂಗೆ ನಡೀತಾ ಇದೆ, ಹಂಗೆ ನಡೀತಾ ಇದೆ, ಈ ರೋಗ ಬಂದೈತೆ, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಿ ಏನು ಮಾಡೋಕೆ ಗೊತ್ತಾಗ್ತಿಲ್ಲ, ಪ್ಲೀಸ್ ನಂಗೆ ಸಜೆಷನ್ ಕೊಡ್ರಿ. ಫಾಸ್ಟರ್ ದೇವ್ರಲ್ರಿ, ಆತ ನಿಮ್ಮಾಗೆ ಒಬ್ಬ ಮನುಷ್ಯ, ನಾನೊಬ್ಬ ಮನುಷ್ಯನೇ. ನಾ ಏನಂತ ಕೊನೆಗೆ ಪ್ರಾರ್ಥನೆ ಮಾಡಿ ದೇವ್ರ ಅದ್ಭುತ ಮಾಡ್ತಾನೆ, ನಂಬಿಕೆ ಹಿಡ್ಕೊ ಅಂತ ಹೇಳಿ ಫೋನ್ ಇಟ್ಟು ಬಿಡ್ತಾನೆ ರೀ, ಹೌದಲ್ರಿ? ಬಟ್ ವಾಟ್ ಗಾಡ್ ಇಸ್ ವಾಂಟ್ ಟು ಟೆಲ್ ಯು, ದೇವ್ರು ನಿಂಗೇನು ಹೇಳಿಕ್ಕೆ ಬಯಸ್ತಾ ಇದ್ದಾನೆ ಅದನ್ನು ಕ್ಯಾಪ್ಚರ್ ಮಾಡ್ಬೇಕು ನಾವು. ಹಲ್ಲುಯ್ಯ, ದಿಸ್ ಇಸ್ ಅ ಸೀಕ್ರೆಟ್. ನೀವು ಹೊರಗಿಂದ ನಿಮ್ಮ ಸಮಸ್ಯೆಯಿಂದ ಹೊರ ಬರಲಿಕ್ಕೆ ಒಂದು ಮುಖ್ಯವಾದ ವಿಷಯ. ಹಲ್ಲುಯ್ಯ, ಹಲ್ಲುಯ್ಯ. ನೀವು ಎಷ್ಟೋ ವರ್ಷ ಪ್ರೇಯರ್ ಮಾಡ್ತಾ ಇರ್ಬೋದು ಒಂದು ಸಮಸ್ಯೆ ಬಗ್ಗೆ. ಯಾವಾಗ ದೇವ್ರ ಹತ್ರ ಹೋಗಿ, ದೇವರೇ ನಾ ಏನು ಮಾಡ್ಬೇಕು, ದೇವ್ರೆ ನಾ ಏನು ಮಾಡ್ಕೊಂಡು ನೀವು ಬಯಸ್ತಾ ಇದೀಯಾ, ಯಾವಾಗ ನಾವು ಪ್ರಶ್ನೆ ಮಾಡಿದ್ದೀವ? ಮಾಡೋದಿಲ್ಲ. ದೇವರೇ ನೋಡಿ 24/7 ದೇವರೇ ಬಿಡಿಸು, ಸಹಾಯ ಮಾಡು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಬಟ್ ದೇವರೇ ನಾ ಏನು ಮಾಡಬೇಕು ಅಂತ ನಾವು ಯಾವಾಗ ಕೇಳಿದೀವ? ದೇವರಿಗೆ ಕೇಳಿದೀವ? ಅದಕ್ಕೆ ಅಲ್ಲೇ ತಪ್ಪು ಮಾಡ್ತಾ ಇದೀವಿ ನಾವು. ಅರ್ಥ ಹೇಳಿದ್ದು ನೋಡ್ರಿ, ಯಾವಾಗ ನಮ್ಮ ಸಮಸ್ಯೆಗಳನ್ನ ದೇವ್ರಿಗೆ ಒಪ್ಪಿಸಿಕೊಡುವಾಗ ದೇವ್ರ ಪರಿಷ್ಕಾರ ತೋರಿಸ್ಕೊಡ್ತಾನೆ. ಹಲ್ಲುಯ್ಯ, ಹಲ್ಲುಯ್ಯ. ಈ ನೋಡ್ರಿ, ಪರಿಷ್ಕಾರ ಎಲ್ಲಿದೆ? ಈಗ ಯೇಸು ಕ್ರಿಸ್ತನ ಹತ್ರ ಹೋಗ್ತಾ ಇದ್ದಲ್ಲ, ಆ ಕೆಲಸದವ್ರಿಗೆ ಏನಂತ ಇದ್ದಲ್ಲ, ತಾಯಿ ಯೇಸು ಕ್ರಿಸ್ತ ನಮ್ಗೆ ಏನು ಹೇಳುವನು ಅದನ್ನ ನೀವು ಮಾಡ್ರಿ. ಈಗ ಯೇಸು ಕ್ರಿಸ್ತ ಏನಂತ ಇದ್ದಾನೆ ಅವ್ರ ಹತ್ರ ಹೋಗಿ? ಏನಂತ ಇದ್ದಾನೆ ಯೇಸು ಕ್ರಿಸ್ತನ ಹೋಗಿ? ಮುಂದೆ ಹೋದ್ರಿ, ಸಾಕು. ಏನಂತ ನೋಡ್ರಿ, ಯೇಸು ಕ್ರಿಸ್ತ ಏನಂತ ಇದ್ದಾನೆ? ಅಲ್ಲಿ ಕಾಳು ಏನಿದಾವೆ, ಅಲ್ಲಿ ಬಾಣೆಗಳಿದ್ದಾವೆ. ಯೇಸು ಕ್ರಿಸ್ತ ಏನಂತ ಇದ್ದಾನೆ ಈಗ? ಅದ್ರಲ್ಲಿ ಹೋಗಿ ಏನು ತುಂಬ್ರಿ ನೀವು? ನಾವಿದ್ರೆ ಏನಂತಿದ್ದೆ, ಕ್ವಶನ್ ಮಾಡ್ತಾ ಇದ್ದವ್ರು ಯೇಸು ಕ್ರಿಸ್ತಗೆ, ಯೇಸುವೇ ನಮ್ಗೆ ಬೇಕಾಗಿರೋದೇನು? ದ್ರಾಕ್ಷಾರಸ. ನೀನು ನೀರು ತುಂಬ, ನಮ್ಗೆ ಗೊತ್ತಿಲ್ಲ ಅದು. ಹೌದಲ್ಲ? ಅದು ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿದ್ದಿಲ್ಲ. ನೀರು ತುಂಬಿದ್ರೆ ನೀರು ಆಗ್ತೈತೆ. ಅದು ನೀರು ಕೊಟ್ರೆ ಅವ್ರು ನಮಗೆ ಏನು ಮಾಡ್ತಾರೆ? ನೀರು ಕೊಟ್ರೆ ಏನಾಗ್ತೈತೆ ಹೇಳ್ರಿ? ಮದುವೆಯಲ್ಲಿ ದ್ರಾಕ್ಷಾರಸ ನೀರು ಕೊಟ್ರೆ ಏನು ಮಾಡ್ತಾರೆ? ಏನು ಮಾಡ್ತಾರೆ? ಹೌದಲ್ರಿ? ಒಂದ್ಸಲ ಆಲೋಚನೆ ಏನಾಗ್ಬೋದು ಅಂತೇಳಿ, ಏನಾದ್ರೂ ಆಗ್ಬೋದಲ್ಲ. ಹೌದಲ್ರಿ? ಸೊ ಯೇಸು ಕ್ರಿಸ್ತ ಏನಂತ ಇದ್ದಾನೆ, ಆ ಬಾಣೆಗಳು ನೀವೇನು ಮಾಡ್ರಿ? ನೀರನ್ನು ತುಂಬಿರಿ. ನೋಡ್ರಿ, ದೇವರೊಂದು ಮಿರೇಕಲ್ ಮಾಡುವಾಗ, ಸಮಸ್ಯೆ ನಿನ್ನ ಬಿಡಿಸ್ಬೇಕಂತೇಳಿ ನಿಮ್ಗೆ ಸಜೆಷನ್ ಕೊಡುವಾಗ ಆ ಮಾತನ್ನು ನಾವು ನಂಬಬೇಕಾಗಿದೆ. ಹಲ್ಲುಯ್ಯ. ದೇವ್ರ ಮಾತು ಹೆಂಗಿರ್ತಾವೆ ಗೊತ್ತಾ ನಿಮ್ಗೆ? ಫುಲ್ ಅಪೋಸಿಟ್ ಇರ್ತಾವೆ ಸಿಚುವೇಶನ್ಗೆ. ಸಿಚುವೇಶನ್ ಫುಲ್ ಅಪೋಸಿಟ್ ಇರ್ತಾವ್ರೆ. ನೀವು ಅಂತೇವೆ ದೇವ್ರನ್ನ ಈ ರೀತಿ ಕೇಳ್ತಾ ಇದ್ದೆ, ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನೀ ಈ ರೀತಿ ಹೇಳಾತಿಯಲ್ಲ ಅಂತ ಹೇಳಿದ್ರು ನಾವು ಎಷ್ಟೋ ಸಾರಿ. ಬಟ್ ದೇವ್ರು ಏನು ಹೇಳ್ತಾನೋ ಅದನ್ನು ದೇವ್ರು ನೋಡ್ತಾನೆ. ತನ್ನ ಮಾತನ್ನು ನೀವು ಎಷ್ಟು ನಂಬ್ತೀರಿ, ಆತನ ದೇವ್ರು ನಿಮ್ಗೆ ಹೇಳುವಾಗ ಆ ಮಾತುಗಳನ್ನ ಎಷ್ಟು ನಾವು ವಿಶ್ವಾಸವಿಡ್ತೇವೆ, ಅಷ್ಟು ನಾವು ಆ ಮಾತಿನ ಪ್ರಕಾರ ನಡೀತೀವಿ. ದೇವ್ರು ನೋಡ್ತಾ ಇರ್ತಾನೆ ಯಾವಾಗಲೂ. ಹಲ್ಲುಯ್ಯ, ಹಲ್ಲುಯ್ಯ. ದೇವ್ರು ಅದನ್ನು ನೋಡ್ತಾ ಇರ್ತಾನೆ ಯಾವಾಗಲೂ. ನೋಡ್ರಿ, ಈಗ ಅದನ್ನು ನೋಡತ್ತಾನೆ, ಟೆಸ್ಟಿಂಗ್ ಮಾಡತ್ತಾನೆ ಜೀಸಸ್ ಎಲ್ಲ. ನೋಡ್ರಿ, ಜೀಸಸ್ ಕೈ ಮಾಡಿದ ತಕ್ಷಣ ದ್ರಾಕ್ಷಾರಸ ಆಗ್ಬೋದಲ್ರಿ? ಎಸ್ಸಾರ್ನು ಆಕಾಶವಾಗಲಿ ಅನ್ನುವಾಗ ಆಕಾಶ ಆಯ್ತು, ಬೆಳಕಾಗಲನ್ನುವಾಗ ಬೆಳಕಾಯ್ತು. ಹೌದಲ್ರಿ? ದೇವ್ರು ಬರೀ ಮಾತಾಡುವಾಗ, ನೀರೆನ್ನುವಾಗ ನೀರಾತ್ರಿ, ದ್ರಾಕ್ಷಾರಸವಾಗಲಿ ಎನ್ನುವಾಗ ದ್ರಾಕ್ಷಾರಸ ಆಗ್ಬೋದಲ್ರಿ? ಹೌದಲ್ಲ? ಬಟ್ ದೇವ್ರು ಆ ರೀತಿಯಾಗಿ ಮಾಡ್ತಾ ಇಲ್ಲ. ಇವತ್ತು ಅನ್ಕೊಂತ ದೇವ್ರು ಆ ರೀತಿಯಾಗಿ ಮಾಡ್ತಾನೆ, ಈ ರೀತಿಯಾಗಿ ನೋ. ದೇವ್ರ ಕಾರ್ಯಗಳು ನಮ್ಗೆ ಅರ್ಥ ಆಗೋದಿಲ್ಲ ರೀ. ಯಾವಾಗ ನೆನ್ಪಿನ ಇಟ್ಕೊರಿ, ದೇವ್ರ ಕಾರ್ಯಗಳು ನಮ್ಗೆ ಅರ್ಥವಾಗುವುದಿಲ್ಲ. ದೇವ್ರ ಕಾರ್ಯಗಳು ನಮಗೆ ಅರ್ಥವಾಗುವುದಿಲ್ಲ ಯಾವಾಗಲೂ. ಅದಕ್ಕಾಗಿ ನೋಡ್ರಿ ಏನಂತ ಇದ್ದಾನೆ ಯೇಸು ಕ್ರಿಸ್ತನ, ನೀವು ಹೋಗಿ ಆ ಬಾಣೆಗಳಲ್ಲಿ ಏನು ಮಾಡ್ರಿ? ನೀರನ್ನು ತುಂಬಿರಿ. ಅವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಯೇಸು ಕ್ರಿಸ್ತನ ಹೇಳಿದ ಪ್ರಕಾರ ಏನು ಮಾಡ್ತಾ ಇದ್ದಾರೆ? ಬಾಣೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ? ನೀರನ್ನು ತುಂಬ್ತಾ ಇದ್ದಾರೆ. ಹಲ್ಲುಯ್ಯ. ಓಕೆ, ಈಗ ನೀರನ್ನು ತುಂಬಿದ ನಂತರ ಮುಂದೆ ಏನು ನಡೀತದೆ ಹೋದ್ರೆ? ಹಾಂ,
ಹ್ಞೂ ಸಾಕು 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 ನೋಡ್ರಿ, ಏನು ಮಾಡ್ತಾ ಇದ್ದಾನೆ, ಬಾಣಿಗಳಲ್ಲಿ ನೀರನ್ನು ತುಂಬ್ರಿ ಅಂತ ಹೇಳಿ ನೀರನ್ನು ತುಂಬಿ ಜೇಸು ಏನು ಮಾಡ್ತಾ ಇದ್ದಾನೆ, ಕಳಿಸ್ಕೊಟ್ಟಿದ್ದೀವಿ. ತೊಗೊಂಡೋಗಿ ನೀವೇನು ಮಾಡ್ರಿ ಈಗ ಎಲ್ಲರಿಗೆ ಕೊಡ್ರಿ ಅಂತೇಳಿ, ಹೌದಲ್ರಿ? ಸೊ ಆ ವ್ಯಕ್ತಿಗಳು ಹೋಗಿ ಒಬ್ಬ ವ್ಯಕ್ತಿ ಕೊಟ್ಟಿದ್ದಾರೆ, ಆ ವ್ಯಕ್ತಿ ಹೋಗಿ ಎಲ್ಲರಿಗೆ ಕೊಡ್ತಾ ಇದ್ದಾರೆ. ಕೊಟ್ಟಿದ ನಂತರ ಅವ್ರು ಕುಡಿತಾ ಇದ್ದಾರೆ. ಕುಡಿಯುವಾಗ ಏನಿದೆ ಅದು, ಬಾಣಿಗಳಲ್ಲಿ ಏನಿದೆ, ಆ್ಯಕ್ಚುಲಿ ಏನಿದೆ ಅಲ್ಲಿ, ನೀರಿದೆ, ಹೌದಲ್ಲ? ಯಾರು ತುಂಬಿದಾರ ಅವ್ರಿಗೆ ಗೊತ್ತಿದೆ, ಬಟ್ ಯಾರು ಬಡಿಸ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅದು ದ್ರಾಕ್ಷಾರಸ ಅಂತೇಳಿ, ಅದು ನೀರು ಅಂತೇಳಿ. ಅರ್ಥ ಹೇಳಿದ್ದು ಯಾಕಂದ್ರೆ ನಾವು ಕ್ವಶನ್ ಮಾಡ್ಬೋದು, ಏನಪ್ಪ ನೀರು ಕೊಡ್ತಾ ಇದೆಯಲ್ಲ ಅಂತೇಳಿ. ಅವ್ರೇನು ಮಾಡ್ತಾ ಇದ್ದಾರೆ, ಆ ನೀರನ್ನು ಕೊಟ್ಟು ಬಾಯಿ ತುಂಬಿಸಿ ಎಲ್ಲರೂ ಕೊಡ್ತಾ ಇದ್ದಾರೆ. ಕೊಡುವಾಗ ಅವ್ರು ಕುಡಿಯುವಾಗ ಹೆಂಗೆ ಅನಿಸ್ತಾ ಇದೆ ಅವ್ರಿಗೆ? ಕುಡಿಯುವಾಗ ಹೆಂಗಿದೆ ಅದು? ದ್ರಾಕ್ಷಾರಸ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಯೇಸು ಕ್ರಿಸ್ತ ನೀರನ್ನು ದ್ರಾಕ್ಷಾರಸನ್ನಾಗಿ ಯಾವ ರೀತಿಗೆ ಮಾಡಿದ ನೋಡ್ರಿ. ಈ ಅದ್ಭುತ ಹೆಂಗೆ ನಡೀತಾ ಗೊತ್ತಾ ನಿಮ್ಗೆ? ಅಲ್ಲಿನ ಮ್ಯಾಜಿಕ್ ನಡೆದಿಲ್ರಿ. ಮ್ಯಾಜಿಕ್ ಎಲ್ಲಿ ನಡೀತಾ ಗೊತ್ತಾ? ಯೇಸು ಕ್ರಿಸ್ತ ಮಾತನ್ನು ಯಾವಾಗ ಕೈಗೂ ನಡೀತೀವಲ್ಲ ಅಲ್ಲಿ ಮಿರಿಕಲ್ ನಡೀತಿದ್ರೆ. ಇವತ್ತು ಯಾಕೆ ಮಿರಿಕಲ್ ಜಾಸ್ತಿ ನಡೀತಾ ಇಲ್ಲ ಗೊತ್ತಾ ನಮ್ಗೆ? ಯಾಕೆ ನಾವು ಅಲ್ಲಿ ಅಲ್ಲಿ ಹೋಗ್ತಾ ಇದೀವ್ರಿ? ಯಾಕೆ ಮಿರಿಕಲ್ ಸೆಂಟರ್ಸ್ಗೆ ಹೋಗ್ತಾ ಇದೀವಿ? ನಾವು ದೊಡ್ಡ ಸೇವಕರು ಕಾಲ್ ಮಾಡಿ ಪ್ರೇಯರ್ ಮಾಡ್ಕೊತಾ ಇದೀವಿ. ಯಾಕೆ ನೀವು ದೇವ್ರು ನಿಮ್ಮ ಪ್ರಾರ್ಥನೆ ಕೇಳೋದಿಲ್ಲೋ? ಹೇಳ್ರಿ. ಪರಲೋಕದ ದೇವ್ರು ನಿನ್ನ ಸಲುವಾಗಿ ಬರುವಾಗ ನೀವು ದೇವ್ರ ಸಲುವಾಗಿ ಬೇರೆ ಹತ್ರ ಯಾಕೆ ಹೋಗ್ಬೇಕು? ನೀವು ಯಾಕೆ ಹೋಗ್ಬೇಕು? ದೇವ್ರ ಬಯಸ್ತಾನೆ ಎಲ್ಲೇ ಕಷ್ಟಪಡು ಹೊರತು ನೀವೆಲ್ಲರೂ ಏನು ಮಾಡ್ರಿ, ನನ್ನ ಹತ್ತಿರ ಬನ್ನಿರಿ, ಆಗ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಅಲ್ಲಿ ಇವರು ಅದೇ ಮಾಡ್ತಾ ಇದ್ದಾರೆ. ಈಗ ಏನು ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನ ಹತ್ರ ಹೋಗ್ತಾ ಇದ್ದಾರೆ. ದ್ರಾಕ್ಷಾರಸವಿಲ್ಲ, ಏನು ಮಾಡೋ ಗೊತ್ತಾಗ್ತಾ ಇಲ್ಲ. ಹೋಗುವಾಗ ಯೇಸು ಕ್ರಿಸ್ತ ಅಂತ ಇದ್ದಾನೆ, ನೀವು ಬಾಣಿಗಳ ನೀರನ್ನು ತುಂಬಿರಿ, ಎಸ್ಕೊಡ್ರಿ. ಅಂದ್ರೆ ಮಿರಿಕಲ್ ಅದ್ಭುತ ಎಲ್ಲಿ ನಡೀತು ಗೊತ್ತಾ? ಆ ಸಮಸ್ಯೆಯಿಂದ ಅವರು ಹೊರಗೆ ಹೆಂಗೆ ಬಿದ್ರು ಗೊತ್ತಾ ನಿಮ್ಗೆ? ದೇವ್ರು ಏನು ಹೇಳಿದಾನೋ ಅದನ್ನು ಅವ್ರು ಮಾಡಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಮಿರೇಕಲ್ಸ್ ಎಷ್ಟು ಬ್ಲಾಕ್ ಆಗಿದಾವೆ ಗೊತ್ತಾ ನಮ್ಗೆ? ಎಷ್ಟು ಬ್ಲಾಕ್ ಯಾರು ಮಾಡ್ತಾರೋ ಗೊತ್ತಾ ನಿಮಗೆ? ಯಾರು ಮಾಡ್ತಾರೋ ಗೊತ್ತಾ ನಿಮಗೆ? ನಮ್ಮ ಬ್ಲಾಕ್ ನಾವು ಮಾಡ್ಕೊತಾ ಇದ್ದೇವೆ. ಯು ಆರ್ ಬ್ಲಾಕಿಂಗ್ ಅವರ್ ಮಿರೇಕಲ್ಸ್. ನಮ್ಮ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ನಾವೇದನ್ನು ಬ್ಲಾಕ್ ಮಾಡ್ಕೊತಾ ಇದ್ದೀವಿ ಗೊತ್ತಾ ನಿಮ್ಗೆ? ಯಾಕೆ ಆಮೇಲೆ ಅಂತೇವೆ, ಏನ್ರಿ ಎಷ್ಟು ವರ್ಷ ಪ್ರೇಯರ್ ಮಾಡ್ತಾನೆ ದೇವ್ರು ಕೇಳ್ತಾ ಇಲ್ಲ ಹೇಳ್ರಿ, ಹೌದಲ್ರಿ? ಮತ್ತು ದೇವ್ರ ಮೇಲೆ ಆಗ್ಬಿಡ್ತೀವಿ ಎಲ್ಲ ದೇವ್ರ ಮೇಲೆ. ಏನು ಬರಲಿ ನೋಡ್ರಿ, ಇಬ್ಬರು ವ್ಯಕ್ತಿ ನಮ್ಗೆ ಕರೆಕ್ಟ್ ಕಾಣ್ತಾರೆ ಯಾವಾಗಲೂ. ಯಾರು ಗೊತ್ತಾ? ಫಸ್ಟ್ ದೇವ್ರು ಕಾಣ್ತಾರೆ, ಎರಡನೇದೇ ಸೈತಾನ್ ಕಾಣ್ತಾನೆ, ಹೌದಲ್ರಿ? ಮೊದಲೇನಂತೇವೆ, ದೇವ್ರು ಮಾಡ್ಯಾನ್ರಿ, ಇಲ್ಲಾಂದ್ರೆ ಸೆಕೆಂಡ್ ಯಾರು ಬರ್ತಾರೆ? ಸೈತಾನ್ ಮಾಡ್ಯಾನ್ರಿ, ಹೌದಲ್ರಿ? ಮೂರನೇ ವ್ಯಕ್ತಿ ನಮ್ಮ ನಾವು ಯಾವ ಪರಿಶೀಲಿಸ್ಕೋದಿಲ್ಲ. ನಾ ತಪ್ಪೇನು ಮಾಡ್ತಾ ಇದ್ದೇನೆ, ದೇವ್ರು ನಂಗೆ ಏನು ಹೇಳಿಕ್ಕೆ ಬಯಸ್ತಾ ಇದ್ದಾನೆ, ಓಕೆ? ದೇವ್ರ ನನ್ನ ಜೊತೆ ಏನು ಮಾತಾಡ್ತಾ ಇದ್ದ, ನಾ ಏನು ಮಾಡ್ಕೊಂಡು ಬಯಸ್ತಾ ಇದ್ದ ಅಂತೇಳಿ ನಾವು ದೇವ್ರನ್ನ ಪ್ರಶ್ನೆ ಮಾಡ್ಬೇಕ್ರಿ ಯಾವಾಗಲೂ. ಅದಕ್ಕಾಗಿ ಯಾವಾಗಲೂ ಪ್ರಾರ್ಥನೆ ಅಷ್ಟೇ ಸಾಕಾಗೋದಿಲ್ರಿ ನಮ್ಮ ಜೀವಿತದಲ್ಲಿ. ಪ್ರಾರ್ಥನೆ ನಂತರ ನಮ್ಗೆ ಏನು ಬೇಕು ಗೊತ್ತಾ? ಮುಖ್ಯವಾಗಿ ದೇವ್ರು ನಮ್ಗೆ ಏನು ಹೇಳ್ತಾನೆ ಅದನ್ನು ನಾವು ಮಾಡಬೇಕಾಗಿದೆ. ಇವತ್ತು ಎಷ್ಟು ಜನ ಮಾಡ್ತಾ ಇದ್ದೀವಿ? ಒಂದು ಸಲ ನಾವು ಪರಿಶೀಲಿಸ್ಕೊಳ್ಬೇಕಾಗಿದೆ. ಎಷ್ಟು ಜನ ಮಾಡ್ತಾ ಇದ್ದೀವಿ? ನಾನು ಇವತ್ತು ನೋಡ್ರಿ 20 ಜನ ಬಂದಿದ್ರ, ನಾ 20 ಜನ ಒಂದೇ ಕ್ವಶನ್ ಮಾಡಿ, ದೇವ್ರು ಏನು ಮಾತಾಡ್ತಾ ಇದ್ದಾನೆ? ನಿಮ್ಮ ಸಮಸ್ಯೆ ಸಲುವಾಗಿ ನೀವು ಪ್ರಾರ್ಥಿಸುವಾಗ ದೇವರು ನಿಮ್ಮ ಜೊತೆ ಏನು ಮಾತಾಡ್ತಾ ಇದ್ದಾನೆ ಕೇಳುವಾಗ ನಿಮ್ಮ ಉತ್ತರವೇನು? ವಾಟ್ ಈಸ್ ಯುವರ್ ಆನ್ಸರ್? ವಾಟ್ ಈಸ್ ಯುವರ್ ಆನ್ಸರ್? ನಿಮ್ಮ ಹತ್ರ ಉತ್ತರ ಏನಿದೆ? ಒಂದು ಸಲ ಆಲೋಚನೆ ಮಾಡ್ರಿ. ಅರ್ಥ ಹೇಳಿದ್ದು ಅದು. ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಕೊಡ್ತೇನೆ ನೋಡ್ರಿ. ಶಿಷ್ಯರು ರಾತ್ರಿ ಎಲ್ಲ ಕಷ್ಟಪಡ್ತಾರೆ ಮೀನುಗಳು ಹಿಡಿಯೋದಕ್ಕೆ, ಆದರೆ ರಾತ್ರಿ ಎಲ್ಲ ಕಷ್ಟಪಡ್ತಾರೆ, ರಾತ್ರಿ ಎಲ್ಲ ಕಷ್ಟಪಡ್ತಾ ಇದ್ದಾರೆ. ಬಟ್ ಒಂದು ಮೀನ ಸಿಗ್ಲಿಲ್ರಿ. ತಮ್ಮ ಅನುಭವ, ತಮ್ಮ ಟ್ಯಾಲೆಂಟ್ ಏನಿದೆ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಅಲ್ಲೇ ಬರೆಯಲ್ಪಟ್ಟಿತಿ ಒಂದು ಮೀನ, ಒನ್ ಫಿಶ್ ಅವ್ರಿಗೆ ಸಿಗ್ಲಿಲ್ಲ ಅಂತ. ಅರ್ಥ ಹೇಳಿದ್ದು. ಬಟ್ ಯೇಸು ಕ್ರಿಸ್ತ ಮತ್ತೆ ಅಲ್ಲಿ ಹೋಗ್ತಾ ಇದ್ದಾನೆ, ಅಲ್ಲಿ ಹೋಗ್ತಾ ಇದ್ದಾನೆ. ಯೇಸು ಕ್ರಿಸ್ತ ನೋಡ್ರಿ, ಎಲ್ಲೇ ಸಮಸ್ಯೆ ಇರುತ್ತೆ ಅಲ್ಲಿ ಹೋಗ್ತಾನೆ, ತೋರಿಸ್ಕೊತಾನೆ. ಏನಂದ್ರೆ, ನೋಡು, ಮನುಷ್ಯರಿಗೆ ಅಸಾಧ್ಯವಾದದ್ದು ನನಗೆ ಸಾಧ್ಯ. ಹಲ್ಲೆಲೂಯಾ. ನಿನಗೆ ಅಸಾಧ್ಯವಾಗಿರ್ಬೋದು, ಬಟ್ ಅದು ನನಗೆ ಸಾಧ್ಯ ಅಂತೇಳಿ ದೇವರು ಎಷ್ಟೋ ಸಾರಿ ಹೋಗಿ ತನ್ನ ಪ್ರೂಫ್ ಮಾಡ್ಕೊಂಡಿದ್ದಾನೆ ಬೈಬಲ್ದಲ್ಲಿ. ಇವತ್ತು ಬೈಬಲ್ದಲ್ಲಿ ಅಷ್ಟೇ ಅಲ್ಲ, ಅದು ನಮ್ಮ ಜೀವಿತದಲ್ಲಿ ಬಂದು ಸಹ ತನ್ನ ಪ್ರೂಫ್ ಮಾಡೋಕ್ಕೆ ಅಂತ ಬಯಸ್ತಾ ಇದ್ದಾನೆ. ತನ್ನ ಶಕ್ತಿ ಎಷ್ಟಿದೆ, ತನ್ನ ಬಲ ಎಷ್ಟಿದೆ, ತಾನು ಏನು ಮಾಡಬಲ್ಲ ಅಂತೇಳಿ ತನ್ನ ತೋರ್ಪಡಿಸೋದು ಆತನ ಇಷ್ಟ ಐತ್ರಿ. ಬಟ್ ನಾವು ದೇವ್ರನ್ನ ಕರೀತಾ ಇಲ್ಲ, ನಾವು ದೇವ್ರ ಹತ್ರ ಹೋಗ್ತಾ ಇಲ್ಲ. ಅರ್ಥ ಹೇಳಿದ್ದು. ಸೊ ರಾತ್ರಿ ಎಲ್ಲ ಕಷ್ಟಪಡ್ತಾರೆ, ಅವ್ರಿಗೆ ಒಂದು ಮೀನನು ಅವ್ರಿಗೆ ಸಿಗೋದಿಲ್ರಿ, ಹೌದಲ್ರಿ? ಸಿಗೋದಿಲ್ಲ. ಯೇಸು ಏನಂತಾನೆ, ನಿಮ್ಮ ಬಳೆಗಳನ್ನು ಆಳವಾದ ಸ್ಥಳದಲ್ಲಿ ಹಾಕ್ರಿ, ಹೌದ್ರಿ? ಹೌದಲ್ರಿ? ಅವ್ರೇನು ಮಾಡ್ತಾರೆ? ಯೇಸುವೆ ರಾತ್ರಿ ಎಲ್ಲ ಕಷ್ಟಪಟ್ಟೆ ಒಂದು ಮೀನ ಸಿಗ್ಲಿಲ್ಲ, ಹೌದ್ರಿ? ಮತ್ತೆ ಬಳೆನ ಹಾಕಿದ್ರೆ ಎಲ್ಲಿ ಸಿಗ್ತಾವೆ? ಯೇಸುವೆ ಏನು ಕಾಮಿಡಿ ಮಾಡತ್ತೀಯಲ್ಲ ನೀನು,
ಸ್ವಲ್ಪ ಸೀರಿಯಸ್ ನೋಡಂಪ ಯೇಸುವೆ ಅಂದ್ರೆ ಅವ್ರು ನಾವಂದ್ರೆ ಹಂಗಂತಿದ್ದೆ ನೋಡ್ರಿ. ಹೌದ್ರಿ? ಯೇಸುವೆ ರಾತ್ರಿಲ್ಲ ಕಷ್ಟಪಟ್ಟೆವಪ್ಪ. ಹೌದು ನೋಡ್ರಿ, ರಾತ್ರಿಲ್ಲ ಕಷ್ಟ ಪಾಪ, ನಿದ್ದೆ ಇಲ್ಲ ಅವ್ರಿಗೆ, ಸರಿಯಾದ ನಿದ್ದೆ ಇಲ್ಲ, ಫುಲ್ ಟಯರ್ಡ್ ಆಗಿರ್ತಾರೆ. ನಮ್ಮ ರಾತ್ರಿ 1 ತಾಸು 2 ತಾಸು ನಿದ್ದೆ ಸರಿಯಾಗಿಲ್ಲ ಅಂದ್ರೆ ನಮ್ಮ ತಲೆನೋವು ಸ್ಟಾರ್ಟ್ ಆಗಿಬಿಡ್ತೈತೆ ರೀ. ಹೌದಲ್ರಿ? ಅವ್ರು ರಾತ್ರಿ ಎಲ್ಲ ಕಷ್ಟಪಟ್ಟು ಒಂದು ಮೀನ ಸಿಗ್ಲಿಲ್ರಿ, ಅವ್ರಿಗೆ ಎಷ್ಟು ತ್ರಾಸಾಗಿರ್ಬೇಕ್ರಿ. ಅವ್ರು ಒಮ್ಮೆ BP 0 to 100 ಆಗಿರ್ಬೇಕು ಅವ್ರದ್ದು. ನಾವಿದ್ರೆ ಹಂಗೆ ಮಾಡ್ತಿದ್ದೇವೆ ನೋಡ್ರಿ. ಹೌದಲ್ಲ? ಯೇಸುವೆ ರಾತ್ರಿಲ್ಲ ಕಷ್ಟ, ಒಂದು ಮಿನಿಟ್ಸ್ ನೀವು ಬಂದು ಮತ್ತೆ ಅಲ್ಲ ಹಾಕಿ ಇಲ್ಲ ಹಾಕಂತಿಲ್ಲಪ್ಪ, ಏನು ಕಾಮಿಡಿ ಮಾಡತ್ತಿಲ್ಲ ಯೇಸುವೆ. ಹೌದಲ್ರಿ? ಬಟ್ ಅವ್ರು ಆ ರೀತಿಯಾಗಿ ಹೇಳಿಲ್ರಿ. ಏನಾಗ್ತದ್ರೆ, ನಿನ್ನ ಮಾತಿನ ಮೇರೆಗೆ, ಓಕೆ, ನಿನ್ನ ಮಾತಿನ ಮೇರೆಗೆ ನಾವು ಬಳೆಗಳನ್ನು ಹಾಕುತ್ತೇವೆ ಅಂತೇಳಿ ಹೋಗಿ ಹಾಕ್ತಾರೆ. ಬಳೆಗಳನ್ನ ಹಾಕುವಾಗ ಏನಾಗುತ್ತಲ್ಲ, ರಾಶಿ 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 ವಾಕ್ಯಲ್ಲಿ ಬರೆಯಲ್ಪಟ್ಟಿದ್ರೆ ಅವ್ರ ಬಳೆಗಳೇನೇ ಆಗ್ತಾ ಇದೆ, ಹರಿದು ಹೋಗ್ತಾ ಇದಂತೆ. ಹಾಲೆಲೂಯ, ಹಾಲೆಲೂಯ. ರಾತ್ರಿ ಒಂದು ಮೀನ ಸಿಗ್ಲಿಲ್ಲ, ಬಟ್ ಯೇಸು ಕ್ರಿಸ್ತನ ಮಾತಿನ ಮೇರೆಗೆ ಹಾಕುವಾಗ ಅವ್ರ ಬಳೆಗಳು ಹರಿದು ಹೋಗ್ತಾ ಇದೆ. ಹೌ ಇಸ್ ಇಟ್ ಪಾಸಿಬಲ್? ಇದು ಹೇಗೆ ಸಾಧ್ಯವಾಗಿತ್ತು ಹೇಳ್ರಿ? ಆ ಸಮಸ್ಯೆಯಿಂದ ಹೇಗೆ ಹೊರಗೆ ಬಿದ್ದರು ಅವರು? ಯೇಸು ಕ್ರಿಸ್ತ ಅವ್ರಿಗೆ ಪ್ರೇಯರ್ ಮಾಡಿದ್ರ? ಪ್ರೇಯರ್ ಮಾಡ್ಯಾರ್ರಿ? ಏನೋ ಉಪವಾಸ ಮಾಡಿದಾರ ಹೇಳ್ರಿ? ಏನೋ ಕಣ್ಣೀರು ಸುರಿಸಿದಾರ? ಫಾಸ್ಟಿಂಗ್ ಪ್ರೇಯರ್ ಮಾಡಿದಾರ? ನಥಿಂಗ್. ದೇ ಡಿಡ್ ಓನ್ಲಿ ಒನ್ ಥಿಂಗ್. ಏನು ಗೊತ್ತಾ? ಯೇಸು ಕ್ರಿಸ್ತನ್ ಏನಿದೆ ಅದನ್ನ ಮಾಡಿದಾರ ಅವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಯೇಸು ಕ್ರಿಸ್ತನ್ ಹೇಳಿದ ಪ್ರಕಾರ ಮಾಡುವಾಗ ಅಲ್ಲೇನಾಗಿದ್ದಾರೆ, ಕೊರತೆಗಳಿಂದ ಅವರು ಅಭಿವೃದ್ಧಿಗೆ ಜಂಪ್ ಆಗಿಬಿಟ್ರಿ. ಹಲ್ಲೆಲೂಯಾ. ಕೊರತೆಗಳಿಂದ ಎಲ್ಲ ಹೋಗ್ಬಿಟ್ರು ಅವರು, ಸಮೃದ್ಧಿ ಕಡೆ ಹೋಗ್ಬಿಟ್ರಿ. ಹಲ್ಲೆಲೂಯಾ. ಇವತ್ತು ನಮ್ಮ ಚಿತ್ರದಲ್ಲಿ ಎಷ್ಟೋ ಕೊರತೆಗಳಿರಬಹುದು, ನಂಗೆ ಗೊತ್ತಿಲ್ಲ, ಯಾವ ಸಮಸ್ಯೆ ಇದ್ರೆ ನಂಗೆ ಗೊತ್ತಿಲ್ಲ. ಬಟ್ ಅದರಿಂದ ಬಿಡುಗಡೆ ಸಿಗೋದೇನು ಗೊತ್ತಾ? ಯೇಸು ಕ್ರಿಸ್ತನ ಮಾತಿನಿಂದ ಮಾತ್ರ ಪ್ರೇಯರ್. ಹಲ್ಲೆಲೂಯಾ. ಇವತ್ತು ಅದಕ್ಕೆ ಪ್ರಾರ್ಥನೆ ಮಾಡ್ರಿ, ಯೇಸುವೆ ನಾ ಇವತ್ತಿಂದ ಏನು ಮಾಡಬೇಕಾಗಿದೆ? ನನ್ನ ಮನೆಯಲ್ಲಿ ಕುಟುಂಬದಲ್ಲಿ ಸಮಸ್ಯೆ ಇದೆ, ಈ ರೋಗದಲ್ಲಿದ್ದೇನೆ, ಈ ಇಕ್ಕಟ್ಟಿನಲ್ಲಿದ್ದೇನೆ, ಈ ಹೋರಾಟದಲ್ಲಿದ್ದೇನೆ, ನಾ ಏನು ಮಾಡ್ಬೇಕು ಯೇಸುವೆ ಅಂತ ದೇವ್ರನ್ನ ಕೇಳ್ರಿ. ಕೇಳುವಾಗ ಆತನ ಜೊತೆಲಿ ಮಾತನಾಡುವಾಗ ದೇವ್ರ ಜೊತೆ ಏನು ಮಾಡ್ತಾನೆ, ಮಾತಾಡ್ತಾನೆ ಹೇಳ್ರಿ. ಅದು ಒಂದನ್ನು ಮಾಡ್ರೆ ಸಾಕು. ಮಾಡುವಾಗ ನೋಡ್ರಿ, ಯು ವಿಲ್ ಕಮ್ ಔಟ್ ಆಫ್ ಯುವರ್ ಸಿಚುವೇಶನ್. ನಿಮ್ಮ ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು 10-20 ವರ್ಷನ ಪ್ರೇಯರ್ ಮಾಡ್ತಾ ಇರ್ಬೋದು, ಸೊಲ್ಯೂಷನ್ ಸಿಗದೇ ಇರ್ಬೋದು. ಮತ್ತೆ ಯೇಸು ಕ್ರಿಸ್ತ ಹೇಳುವಾಗ 100% ಸೊಲ್ಯೂಷನ್ ಸಿಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 100% ಸೊಲ್ಯೂಷನ್ ಸಿಗುತ್ತೆ. ಭೂಮಿ ಆಕಾಶ ಗತಿಸಿ ಹೋದ್ರೆ ನನ್ನ ಮಾತುಗಳು ಎಂದಿಗೂ ಗತಿಸಿ ಹೋಗೋದೇ ಇಲ್ಲ. ಹಲ್ಲೆಲೂಯಾ. ದೇವ್ರ ಜೊತೆ ಮಾತನಾಡುವಾಗ ಮಾತು ಎಂದಿಗೂ ಗತಿಸಿ ಹೋಗೋದಿಲ್ಲ. ದೇವ್ರ ಜೊತೆ ಮಾತನಾಡುವಾಗ ಆ ಮಾತು ನೆರವೇರುವ ತನಕ ಮತ್ತೆ ದೇವ್ರ ಹತ್ರ ತಿರುಗಿ ಹೋಗೋದಿಲ್ಲ ಅಂತಾರೆ. ಹಲ್ಲೆಲೂಯಾ. ಆ ಮಾತು ನೆರವೇರಿಸಿ ಹೋಗ್ತೈತ್ರಿ. ನನ್ನ ಲೈಫ್ದಲ್ಲೇ ಒಂದು ಸಲ ಹಂಗೆ ನಡೆದೈತ್ರಿ. ದೇವ್ರು ಎಷ್ಟು ವರ್ಷ ಒಂದು ಮಾತು ದೇವ್ರು ನನ್ನ ಜೊತೆ ಮಾತಾಡಿದ್ದಾರೆ. ನಾನು ಸಹ ಒಂದು ಸಮಸ್ಯೆದಲ್ಲಿದ್ದೆ. ನಾ ದೇವ್ರ ಜೊತೆ ಕೇಳುವಾಗ ದೇವ್ರ ನಂಗೆ ಒಂದು ಮಾತು ಕೊಟ್ಟಾರೆ. ಆ ಮಾತು ಕೊಟ್ಟ, ಆ ಮಾತಿನ ಪ್ರಕಾರ ಮಾಡುವಾಗ ಮಿರಾಕಲ್ ನಡೀತಾ ಇರ್ತಾರೆ. ಬಟ್ ಕಂಪ್ಲೀಟಾಗಿ ನಾ ಸಮಸ್ಯೆಯಿಂದ ಹೊರಗೆ ಬರಲಿಲ್ಲರಿ. ಓಕೆ, ಕಂಪ್ಲೀಟಾಗಿ ಸಮಸ್ಯೆನ ಹೊರಗೆ ಬರಲಿಲ್ಲ. ಬರ್ತಾ ಬರ್ತಾ ಏನಾಗಿತ್ತು ಅಂದರೆ, ಮತ್ತೆ ಮಾತನ್ನು ಬಿಟ್ಟು ಮತ್ತೆ ದೇವ್ರಿಗೆ ಕೇಳಿ, ದೇವ್ರ ಮತ್ತೆ ನಾ ಏನು ಮಾಡಬೇಕು, ದೇವ್ರಿ ನಾನು ತಿಳ್ಕೊಂಡು ಮತ್ತೆ ಏನನ್ನ ಮಾಡಬೇಕು ಏನೋ, ನಾವು ಎಷ್ಟು ಸಲ ಆಲೋಚನೆ ಬರ್ತೈತಲ್ರಿ, ನಾ ಅದು ಮಾಡಬೇಕು, ಇದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು. ಹೌದಲ್ರಿ? ಇವತ್ತು 108 ಮೆಸೇಜ್ ಕೇಳ್ತೇವ್ರಿ, ಏನಾಗ್ತದೆ ನಮಗೆ, ಇದು ಮಾಡಬೇಕೇನೋ, ಇದು ಮಾಡೋಣ, ಎಲ್ಲ ಅದು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಎಷ್ಟೋ ಪ್ರಸಂಗದಲ್ಲಿ ಮೈಂಡಲ್ಲಿ ಇದ್ದಾವೆ, 1000 ಮೆಸೇಜ್ ನಮ್ಮ ಮೈಂಡಲ್ಲಿ ಇದ್ದಾವೆ. ಬಟ್ 1000 ಮೆಸೇಜ್ ನಮ್ಮ ಹೊರಗೆ ಕರಲಿಕ್ಕೆ ಆಗ್ತಾ ಇಲ್ಲ. ನಾನು ಅದೇ ರೀತಿಯಾಗಿ ಏನು ಮಾಡ್ತಾ ಇದ್ದೆ, ಆ ಒಂದು ಮಾತನ್ನು ಬಿಟ್ಟಲ್ಲ ಮತ್ತೆ ಬೇರೆ ಮಾತು ಕಡೆ ಹೋಗ್ತಾ ಇದ್ದೆ. ಇವ್ರು ನಾ ಏನು ಮಾಡಬೇಕು, ಅದನ್ನು ಮಾಡಬೇಕಾ, ಇದನ್ನು ಮಾಡಬೇಕಾ, ನೋ ಸೊಲ್ಯೂಷನ್ ರೀ. ನಾ ಯಾವಾಗ ಆ ಮಾತು ಬಿಟ್ಟು ಬೇರೆ ಮಾತು ಕಡೆ ಹೋಗಿದ್ದೇನಲ್ಲ, ನಾ ಮತ್ತೆ ಫಸ್ಟ್ ಸಿಚುವೇಶನ್ ಹೋಗ್ಬಿಟ್ಟೆ, ಮತ್ತೆ ಅದೇ ಸಮಸ್ಯೆ ಕಡೆ ಹೋಗ್ಬಿಟ್ರೆ ಮತ್ತೆ ತಿರುಗಿ. ಮತ್ತೆ ದೇವ್ರಂಗೆ ನೆನಪಿಸಿದ, ಸಾಗರ್ ನಾನು ಹಿಂಗೆ ಏನು ಹೇಳಿದ್ದೆ ಅದನ್ನು ಮಾತ್ರ ನೀವು ಮಾಡು ಸಾಕು. ಹಲ್ಲೆಲೂಯಾ. ಮತ್ತೆ ಆ ಮಾತನ್ನು ಹಿಡ್ಕೊಂಡ್ಬಿಟ್ರೆ ನಾನು ಆ ಮಾತನ್ನು ಹಿಡ್ಕೊಂಡು ಮತ್ತೆ ನಾ ಮುಂದೆ ಹೋಗೋ ದೇವ್ರು ಮತ್ತೆ ಡೋರ್ ಓಪನ್ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಎಷ್ಟು ಸಲ ಮತ್ತೆ ಡೋರ್ ಓಪನ್ ಮಾಡಿದ. ಅವಾಗ ಅನಿಸ್ತ, ಓಹೋ ನಾವು ದೇವ್ರು ಕೊಟ್ಟಿರೋ ಮಾತನ್ನು ಗಟ್ಟಿಗೆ ಹಿಡಿದುಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ನೀವು ಸಮಸ್ಯೆಯಿಂದ ಹೊರಗೆ ಬರಬೇಕಂದ್ರೆ, ಯಾವುದೇ ಸಮಸ್ಯೆ ಇರ್ಬೋದು, ಯಾವುದೇ ಇಕ್ಕಟ್ಟು ಇರ್ಬೋದು, ಯಾವ ದೊಡ್ಡ ಹೋರಾಟ ಇರ್ಬೋದು, ಐ ಡೋಂಟ್ ನೋ, ಪ್ರತಿಯೊಬ್ಬ ಕುಟುಂಬ ಏನೋ ಒಂದು ದೊಡ್ಡದು ಇದೆ. ಓಕೆ, ಕೊರತೆಗಳಿರ್ಬೋದು, ಸಾಲದಲ್ಲಿರ್ಬೋದು, ನಿಮ್ಮ ಕುಟುಂಬ ಅಸಮಾಧಾನ ಅಶಾಂತಿಯಲ್ಲೇ ಇರ್ಬೋದು, ಪರವಾಗಿಲ್ಲ, ದೇವ್ರು ನಿಮ್ಗೆ ಏನು ಹೇಳ್ತಾರೆ ಅದು ಮಾಡ್ರಿ. ಹಲ್ಲೆಲೂಯಾ. ಒಂದ್ಸಲ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ದೇವ್ರು ಅದ್ಭುತ ಮಾಡಪ್ಪ ಅಂತೇಳಿ. ಮೇರೆಗೆ ದೇವರು ನನ್ನ ಜೊತೆ ಮಾತನಾಡಪ್ಪ ಅಂತ ಪ್ರಾರ್ಥನೆ ಮಾಡೋ ದೇವ್ರು ಅಂತ ಗೊತ್ತಾ. ಐ ಆಮ್ ಸೋ ಡಿಪ್ರೆಸ್ಡ್. ನಾನು ಡಿಪ್ರೆಷನ್ಲಿದ್ದೆ, ನಾನು ಕಣ್ಣೀರಲ್ಲಿದ್ದೆ, ದುಃಖದಲ್ಲಿದ್ದೆ. ದೇವ್ರು ನನ್ನ ಜೊತೆ ಏನು ಮಾತಾಡೋ ಗೊತ್ತಾ ನಿಮಗೆ? ನಗ್ತೀರ ನೀವು, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸು ಅಂತೇಳಿ. ಅಯ್ಯ, ಅದ್ರಿಗೆ ಈ ವಾಕ್ಯ ನನಗೆಲ್ಲ ತಿಳ್ಕೊಂಬಿಟ್ಟೆ.
ಹೌದಲ್ರಿ? ನಾ ತಿಳ್ಕೊಂಡೆ ದೇವ್ರು ಏನೋ ಅದ್ಭುತ ಮಾಡಿ ಪ್ರೇರ್ ಮಾಡಿದೇವಲ್ರಿ, ಏನೋ ಮಿರಕಲ್ ಮಾಡ್ತಾರೆ. ದೇವ್ರು ಅಂತ ಇದ್ದಾನೆ, ಯಾವಾಗ ಕರ್ತನಲ್ಲಿ ಏನು ಮಾಡಿ ಸಾಗರ್ ನೀವು ಸಂತೋಷ ಪಡಬೇಕು. ನಂಗೆ ಗೊತ್ತಿಲ್ಲ ನಮ್ಮ ಸೊಲ್ಯೂಷನ್ ಎಲ್ಲಿದೆ ಈಗ, ಆ ದೇವರ ಮಾತಿನಲ್ಲಿದೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನನ್ನ ಸೊಲ್ಯೂಷನ್ ಎಲ್ಲಿದೆ ಈಗ, ಆ ಮಾತಿನಲ್ಲಿದೆ. ನಂಗೆ ಗೊತ್ತಿಲ್ಲ, ನಮ್ಮಂಗಿಲ್ರಿ, ನಮ್ಮ ಹೃದಯದಲ್ಲಿ ಎಷ್ಟೋ ದುಃಖ ಇದೆ, ಬಾಧೆ ಇತ್ತು, ಕಣ್ಣೀರಿತ್ತು, ನಾ ಯಾರಿಗೆ ಹೇಳ್ಕೊಂತ ಇಲ್ಲ, ಬಟ್ ನಾನು ಸಂತೋಷವಾಗ್ತಾ ಇದ್ದೆ. ಎಲ್ಲಿ ರೋಡಲ್ಲಿ ಹೋಗುವಾಗಲ್ಲ ದೇವ್ರ ಹೇಳಿದ ನಾನು ಸಂತೋಷವಾಗಿರ್ಬೇಕು, ನಾನು ಸಂತೋಷವಾಗಿರಬೇಕು, ನಾನು ನಗ್ತಾ ಇದ್ದೆ, ಕಾಮಿಡಿ ಮಾಡ್ತಾ ಇದ್ದೆ, ಅಷ್ಟು ಖುಷಿಯಾಗಿದ್ದೆ. ಬರೋ ದಿನ ಒತ್ತಿನ 1 ವೀಕ್ ದೇವರು ಮಿರೇಕಲ್ ಮಾಡಿಬಿಟ್ಟಾರೆ. ಹಲ್ಲೆಲೂಯಾ. ನಾ ಪ್ರಾರ್ಥನೆ ಮಾಡ್ತಾ ಇದ್ದೆ, ಏನಾಗಲಿ ಹೇಳ್ರಿ, ಬಟ್ ದೇವ್ರು ಹೇಳುವಾಗ ಮಾಡುವಾಗ ದೇವ್ರು ಕಾರ್ಯ ನಡೆದಾರೆ. ನೋಡ್ರಿ, ಸಿಚುವೇಶನ್ ಫುಲ್ ಅಪೋಸಿಟ್ ಆಗಿತ್ತು. ಹೌದಲ್ರಿ? ಒಬ್ಬ ದುಃಖದಲ್ಲಿರುವಾಗ ಹೋಗಿ ಸಂತೋಷ ಪಡಪ್ಪ ಏನಂತೆ ನಾವು, ಏನಂತೇವ್ರಿ, ಹುಚ್ಚು ಹಿಡ್ದೈತೇನ್ರ ಅಂತ ನಾವು. ಹೌದಲ್ರಿ? ಯಾರ ಸತ್ತಾರ ತಿಳ್ಕೋರಿ, ಅವ್ರ ಹತ್ರ ಹೋಗಿ ನಾವು ನಕ್ಕರೆ ಏನೋ ಅಂತಾರ, ಅವರು ಹುಚ್ಚು ಹಿಡ್ದೈತೆ ಅಂತಾರೆ. ಹೌದಲ್ರಿ? ಸೊ ದೇವ್ರು ವಾಟ್ಸ್ ಹಂಗಿರ್ತಾವ್ರು. ದೇವ್ರು ನಿಮ್ಮ ಜೊತೆ ಏನು ಮಾತಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಆ ಮಾತನ್ನು ಗಟ್ಟಿಯಾಗಿ ಹಿಡಿದುಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ನನ್ನ ಲೈಫಲ್ಲಿ ಎಷ್ಟೋ ಅನುಭವಗಳ ಮೂಲಕವಾಗಿ ಕಳೆದುಕೊಂಡಿದ್ದೇನೆ ಈ ವಿಷಯಗಳನ್ನು. ಸೊ ನೀವು ಸಹ ಇದನ್ನು ಮಾಡ್ರಿ, ದೇವರಿಂದ ಅದ್ಭುತ ಹೊಂದ್ಕೊಂತೀರಿ. ಹಲ್ಲೆಲೂಯಾ. ನೋಡ್ರಿ, ಯಾವಾಗ ಕ್ರೈಸ್ತರಲ್ಲ ದೇವ್ರು ಏನು ಬಯಸ್ತಾರೆ, ನಮ್ಮ ಮಕ್ಕಳು ಸಮೃದ್ಧಿ ಆಗಿರಬೇಕು ಪ್ರತಿಯೊಂದು ವಿಷಯದಲ್ಲಿ. ಪ್ರತಿಯೊಂದು ವಿಷಯದಲ್ಲಿ ಯಾವ ವಿಷಯ ಕೊರತೆ ಇರಬಾರ್ದು, ಆಶೀರ್ವಾದಕರವಾಗಿರಬೇಕು. ದೇವ್ರು ನಮ್ಮ ಬಯಸ್ತಾ ಇರ್ತಾನೆ. ಅದು ನಮ್ಮ ಮೈಂಡ್ ಸೆಟ್ ಹೆಂಗೆ ಗೊತ್ತಾ, ಇಷ್ಟ ಸಾಕ್ಬಿಡ್ರಿ, ನಾವು ಈಗ ಇರೋ ದೇವ್ರ ಚಿತ್ತಾವೇನು, ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕಾಗಿದೆ. ಅರ್ಥ ತಿಳಿದು ನೋಡ್ರಿ, ನಾವು ಯಾವಾಗ ಹೊರಗೆ ಬಂದು ಮತ್ತು ಇತರನ ದೇವ್ರ ಹತ್ರ ನಾವು ನಡೆಸ್ಕೊಡ್ಬೇಕಾಗಿದೆ. ಅರ್ಥ ನನ್ನ ಲೈಫಲ್ಲಿ ದೇವ್ರ ಅದ್ಭುತ ಮಾಡಿ, ನಿನ್ನ ಲೈಫಲ್ಲಿ ದೇವ್ರ ಅದ್ಭುತ ಮಾಡ್ತಾನೆ, ದೇವರ ಸನ್ನಿಧಿಗೆ ಬರೀ ನಾವೇನು ಮಾಡಬೇಕು, ಕರ್ಕೊಂಡ್ಕೋರು ಬರಬೇಕು. ನಾವೇನು ಮಾಡ್ತಾ ಇದ್ದೀವಿ, 10-20 ವರ್ಷ ನಾವು ನಮ್ಮ ಸಮಸ್ಯೆ ನಾವೇ ಸಲ ಹಾಕ್ಕೊಂಡಿದ್ದೀವಿ. ನಮಗೆ ಹೊರಗೆ ಆಗ್ತಾ ಇಲ್ಲ, ಹೊರಗಿನವ್ರಿಗೆ ಏನು ಕರ್ಕೊಂಡ್ಬರ್ತೀವ್ರಿ ನಾವು, ಸಿಸ್ಟರ್ನ ಆಗ್ತಾ ಇದ್ದಾರೆ. ಹೌದಲ್ರಿ? ಎಷ್ಟು ಜನ ಕುಟುಂಬದ ಹಾಗೆ ನಡೀತಾ ಇದ್ದಲ್ರಿ, 10-20 ವರ್ಷ ಅದು ಅಲ್ಲೇ ಸಿಲ್ಕೊಂಡು ಅಲ್ಲೇ ತಿರುಗಾಡ್ತಾ ಇದ್ದೇವೆ ನಾವು. ಯಾಕೆ ಗೊತ್ತಾ, ಪ್ರಾರ್ಥನೆ ಅಷ್ಟೇ ಸಾಕಾಗುವುದಿಲ್ಲ. ಕೆಲಸ ಸಾರಿ ಪ್ರಾರ್ಥನೆ ಸಾಕಾಗುವುದಿಲ್ಲ. ನೀವು ಕೇಳ್ಬೇಕು ಏನು ಗೊತ್ತಾ, ದೇವರೇ ನಾ ಏನು ಮಾಡಬೇಕು. ಲಾಸ್ಟ್ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳಿ ನಾನು ಮುಗಿಸ್ಬಿಡ್ತೇನೆ ರೀ. ನಮ್ಮ ಡ್ಯೂಟಿಯಲ್ಲಿ ನೋಡ್ರಿ, ನಾನು ಸ್ಟಾರ್ಟಿಂಗ್ ಯಾವಾಗ ಡ್ಯೂಟಿಗೆ ಜಾಯ್ನ್ ಆಗಿದ್ದಾನೋ ಅಲ್ಲೊಬ್ಬ ನಾವು ಸರ್ ಇದ್ದಾರೆ, ಶ್ಯಾಮ್ ಪಾಟೀಲ್ ಅಂತೇಳಿ, ಫುಲ್ ಲಿಂಗಾಯ್ತಿರ ಆತನ ಏನು ಮಾಡ್ತಾ ಇದ್ದ ಗೊತ್ತಾ, ಕ್ರೈಸ್ತರ್ ಕಂಡ್ರೆ ಆಗಲ್ರಿ, ಸುಮ್ಮನೆ ಬೈಯೋದವನು, ಸುಮ್ಮನೆ ಟಾರ್ಗೆಟ್ ಮಾಡಿ ನಮ್ಗೆ ಬೈತಾ ಇದ್ದಾರೆ, ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದ. ಎಷ್ಟು ಸರ್ ನಾ ಕಣ್ಣೀರು ಸುರಿಸೇನೆ ಸ್ಟಾರ್ಟಿಂಗಲ್ಲೇ, ದೇವ್ರು ಏನಪ್ಪ ಹಿಂಗೆ ಬೈತಾ ಇದ್ದಾನೆ, ಏನು ಮಾಡಿ ಹಿಂಗೆ ಬೈತಾನಲ್ಲಪ್ಪ ದೇವ್ರ ಅಂತೇಳಿ ನಾನು ಎಷ್ಟೋ ಸಾರಿ ದೇವ್ರ ಕಡೆ ಕಣ್ಣೀರು ಸುರಿಸಿದೆ. ದೇವ್ರು ನಾ ಏನು ಮಾಡ್ಬೇಕಂತ ದೇವ್ರು ಕೇಳಿದ್ರೆ ಅಷ್ಟೇ. ಆ ವ್ಯಕ್ತಿಯನ್ನು ಶಿಕ್ಷಿಸು, ಆ ವ್ಯಕ್ತಿಯನ್ನು ಇದು ಮಾಡಿ ಅದು ಮಾಡಿ ಅದು ಯಾವಾಗ ಪ್ರೇಯರ್ ಮಾಡಿಡ್ರಿ, ದೇವ್ರು ನಮ್ಮ ಅರ್ಥ ಮಾಡ್ಕೊಂತಾನ್ರಿ. ನಾ ಪ್ರಾರ್ಥನೆ ಮಾಡಿ, ದೇವ್ರೇ ನಾ ಏನು ಮಾಡಬೇಕು, ಈ ರೀತಿ ನನ್ನ ಲೈಫಲ್ಲಿ ನಡೀತಾ ಇದೆ, ಈ ವ್ಯಕ್ತಿ ನನಗೆ ಟಾರ್ಗೆಟ್ ಮಾಡಿದ್ದಾನೆ, ಸುಮ್ಮನೆ ಬೈತಾ ಇದ್ದಾನೆ, ಓಕೆ, ನಾನು ದುಃಖ ಪಡಿಸ್ತಾ, ನಾ ಏನು ಮಾಡೋಕೆ ಗೊತ್ತಾಗ, ನಾ ಏನು ಮಾಡೋಕ್ಕೆ ದೇವ್ರು ಹೇಳುವಾಗ ದೇವ್ರು ನಂಗೆ ಏನು ಮಾತಾಡೋಂಗೆ ಗೊತ್ತಾ, ಸಾಗರ್ ಆತನಿಗಾಗಿ ನೀನು ಪ್ರಾರ್ಥಿಸು, ಇನ್ನು ಬೈವರ ನೀನೇನು ಮಾಡು, ಆಶೀರ್ವದಿಸು. ನಾನು ಆಶೀರ್ವಾದ ಮಾಡ್ಬೇಕಂತ್ರಿ, ನಂಗೆ ಭಯ ಆತ, ನಂಗೆ ಆಶೀರ್ವಾದ ಮಾಡ್ಬೇಕಂತ ಈಗ ಅವ್ರೆ ಯಾರೋ ಬೈಯೋ ನೀವು ಆಶೀರ್ವಾದ ಮಾಡ್ತಾರೆ, ಒಂದು ಬೈದ್ರೆ ಇನ್ನೂ 2 ಬೈತೇವ್ರ ಇಷ್ಟ ನಾವು ಅಂಥ ಜಮಾನದಲ್ಲಿದೆ ನಾವು. ಹೌದಲ್ರಿ? ದೇವ್ರು ಅಂತ ಇದ್ದಾನೆ, ಆತನ ಆಶೀರ್ವಾದ ಮಾಡು, ಆತನ ಪ್ರೀತಿಸು, ಆತನಿಗೆ ಪ್ರಾರ್ಥಿಸೋಣ. ಆತನ ದೇವ್ರು ನಾ ಹಂಗೆ ಯಾಕೆ ಮಾಡಲಿ ಅಂದೆ, ನಾ ಯಾರು ಮಾಡ್ತಾರ್ರಿ ಹಂಗೆ. ಹೌದಲ್ರಿ? ಬಟ್ ನನ್ನ ಪ್ರಾಬ್ಲಮ್ ಸೊಲ್ಯೂಷನ್ ಎಲ್ಲಿದೆ ಈಗ ನೋಡ್ರಿ, ಈಗ ನಾ ಪ್ರಾಬ್ಲಮ್ದಲ್ಲಿದ್ದೇನೆ. ಈಗ ಆ ವ್ಯಕ್ತಿ ನಾನು ಏನು ಮಾಡ್ತಾ ಇದ್ದಾನೆ, ದುಃಖ ಪಡಿಸ್ತಾ, ಬಾಧೆ ಪಡಿಸ್ತಾ ಇದ್ದಾನೆ. ನಾವು ಅದರಿಂದ ಹೊರಗೆ ಬರಬೇಕು. ನಾ ಏನು ಮಾಡಬೇಕು, ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಬಟ್ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ದೇವ್ರು ನಂಗೆ ಮಾರ್ಗ ತೋರಿಸ್ಕೊಡ್ತಾ ಇದ್ದಾನೆ ಏನು ಮಾಡ್ಬೇಕಂತೇಳಿ. ಎವ್ರಿ ಟೈಮ್ ಪ್ರಾರ್ಥನೆ ಮಾಡುವಾಗ ದೇವ್ರ ಮಾರ್ಗ ತೋರಿಸ್ಕೊಡ್ತಾನೆ ಏನು ಮಾಡ್ಬೇಕಂತೇಳಿ, ಅದನ್ನು ನಾವು ಮಾಡಬೇಕಾಗಿದೆ. ಸೊ ಆ ರೀತಿಯಾಗಿ ನಾನು ಏನು ಮಾಡಿದೆ, ದೇವರೇ ಆ ವ್ಯಕ್ತಿನ ಆಶೀರ್ವದಿಸು, ಅದನ್ನು ಕ್ಷಮಿಸಪ್ಪ, ಓಕೆ, ಅದನ್ನು ರಕ್ಷಿಸಪ್ಪ ಅಂತೇಳಿ ಏನು ಮನಸ್ಸಿಲ್ಲ, ಆದರೂ ದೇವ್ರು ಹೇಳೋಣ ನಂಬಿಕೆಯಿಂದ ಮಾಡಿಬಿಟ್ಟಾರೆ. ಮಾಡಿದ್ರೆ ಅದ್ಭುತ ನಡೀತಾ ಗೊತ್ತಾ. ಅದೇ ವ್ಯಕ್ತಿ ಬರ್ತಾ 1-2-3 ತಿಂಗಳಲ್ಲ, ಅದು ನಮ್ಮ ಡಿಪಾರ್ಟ್ಮೆಂಟೇ ಬಿಟ್ಟು ಬೇರೆ ಡಿಪಾರ್ಟ್ಮೆಂಟ್ ಹೋಗ್ಬಿಟ್ಟಾರೆ. ಹಲ್ಲೆಲೂಯಾ. ನಾ ಅದು ಹಿಂಗೆ ಒಂದ್ಸಲ ಪರಲೋಕ ನೋಡ್ಬಿಟ್ಟೆ, ದೇವರೇ ಎಷ್ಟು ಒಳ್ಳೆನಪ್ಪ ನೀನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಯಾವುದೋ ರೀಸನಿಂದ ನಮ್ಮ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ ಹೋಗ್ಬಿಟ್ಟಾರೆ ಆತನು, ಆಮೇಲೆ ಗೆಸ್ಟ್ ಆಗಿಬಿಟ್ಟ ಆತನು. ಹಲ್ಲೆಲೂಯಾ. ಈಗ ಆ ವ್ಯಕ್ತಿ ನನ್ನ ಡ್ಯೂಟಿಯಲ್ಲಿ ಸಿಗ್ತಾ ಇರ್ತಾನೆ, ಬಟ್ ಆ ರೀತಿಯಾಗಿ ಇರೋದಿಲ್ಲ ಮೊದಲಿನ ಹಾಗೆ. ಈಗ ನಾನು ಪ್ರೀತಿ ಮಾಡ್ತಾನೆ, ಪ್ರೀತಿಯಿಂದ ಮಾತಾಡ್ತಾನೆ, ಸಾಗರ್ ಹೇಗಿದೆಯಾ, ಆರಾಮಿದೆಯಾ, ಹೆಂಗೆ ನಡೀತಾ ಇದೆಯಪ್ಪ, ಆರಾಮಿದೆ, ಇಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದಾನೆ. ಅಷ್ಟು ಶಾಕ್ ಆಗ್ತೀನಿ, ವಾ ಒಂದು ಕಾಲದಲ್ಲಿ ಡಾನ್ ಇದ್ದಪ್ಪ ಅವನು, ಜಾನ್ ಮನೆಗೆ ಡಾನ್ ಈಗಾನ, ಇಷ್ಟು ಚಲೋ ಒಳ್ಳೆಯವನಾಗೇನಲ್ಲಪ್ಪ ಅಂತೇಳಿ ಒಂದ್ಸಲ ನಂಗೆ ದುಃಖ ಆಗ್ತಿದ್ರೆ, ಅಯ್ಯೋ ಈ ವ್ಯಕ್ತಿ ಎಷ್ಟೋ ಸಾರಿ ಈ ವ್ಯಕ್ತಿ ನಾನು ಅಪಾರ್ಥ ಮಾಡ್ಕೊಂಡಿದ್ದೇನಲ್ಲಪ್ಪ ಅಂತೇಳಿ ಎಷ್ಟೋ ಸಾರಿ ದುಃಖಪಟ್ಟೆ ಅಂತ ಹೇಳಿದ್ದು. ಹಲ್ಲೆಲೂಯಾ. ಆದರೆ ನಾ ಏನು ಹೇಳ್ತೇನೆ ರೀ, ದೇವ್ರು ನಮ್ಗೆ ಏನಂತ ಅದ್ರ ಪ್ರಕಾರ ಅವಾಗ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತೈತ್ರಿ. ನೀವು ಸಮಸ್ಯೆಯಿಂದ ಹೊರಗೆ ಬೀಳ್ತೀರಿ ನೀವು. ಹಲ್ಲೆಲೂಯಾ. ನಿಮ್ದು ಏನು ಹೋರಾಟದಲ್ಲಿದೆ ಆ ಹೋರಾಟ ದೇವ್ರು ನಿಮ್ಗೆ ಬಿಡಿಸ್ತಾನೆ. ಒಂದೊಂದು ಸಲ ನೋಡ್ರಿ,
ಯಾವುದೊಂದು ದೊಡ್ಡ ರೋಗ ಇರ್ಬೋದು, ಎಷ್ಟು ಪ್ರಾರ್ಥನೆ ಮಾಡಿ ಹೋಗೋದಿಲ್ಲರಿ. ಎಷ್ಟೋ ಜನ ಸೇವಕರಿಗೆ ಕೈ ಇಟ್ಟು ಪ್ರೇಯರ್ ಮಾಡ್ತಾರೆ, ಅನಾಯಿಂಟಿಂಗ್ ಆಯಿಲ್ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ಹೋಗೋದಿಲ್ಲ. ಯಾಕೆ ಗೊತ್ತಾ? ದೇವ್ರೇನು ಬಯಸ್ತಾ ಇರ್ತಾರೆ, ನಿಂದ ಆ ರೋಗ ಹೊರಗೆ ಹೋಗ್ಬೇಕಂದ್ರೆ ನಮ್ಮ ಕೈಯಲ್ಲಿ ಇರ್ತದೆ. ದೇವ್ರು ನಮ್ಗೆ ಏನೋ ಬಯಸ್ತಾ ಇರ್ತಾನೆ, ಏನೋ ಮಾಡಿದ್ರೆ ಆ ರೋಗ ಹೋಗ್ಬೇಕಂತೇಳಿ. ಅವಾಗ ನಾವು ಕೇಳಬೇಕು, ದೇವ್ರು ನಾ ಈ ರೋಗ ಹೋಗ್ಬೇಕಾ ಏನು ಮಾಡ್ಬೇಕಂತೇಳಿ. ದೇವ್ರು ಅಂತಾನೆ, ನಿನ್ನ ಶತ್ರುವಿನ ಕ್ಷಮಿಸಬೇಕು. ನಾವು ಕ್ಷಮಿಸಿಲ್ಲ ಅಂದ್ರೆ ರೋಗ ನಮ್ಗೆ ಬಿಟ್ಟು ಹೋಗೋದಿಲ್ಲ ರೀ. ಅದಕ್ಕೆ ಮತ್ತೈದಲ್ಲಿ ದೇವ್ರು ಅಂತ ಇದ್ದಾನೆ, ನೀವು ನಂಬಿಕೊಂಡು ಪ್ರಾರ್ಥನೆ ಏನು ಬೇಡಿಕೊಳ್ತಾ ಹೊಂದಿದ್ದರೆ ನಂಬಿರಾಗ ನೀವು ಅದನ್ನು ಹೊಂದಿಕೊಳ್ಳುವಿರಿ ಹೇಳಿ ಕೊನೆಗೆ ಏನಂತ ಇದ್ದಾನೆ ಗೊತ್ತಾ? ನಿಮ್ಮ ಶತ್ರುವನ್ನು ನೀವು ಕ್ಷಮಿಸಬೇಕು. ಅಂದರೆ ಪ್ರಾರ್ಥನೆ ಹೇಳ್ತಾ ಇದ್ದಾನೆ ಈ ರೀತಿ ನೀವು ಮಾಡಬೇಕು ಅಂತೇಳಿ. ಕೊನೆಗೆ ಏನಂತ ಇದ್ದಾನೆ? ನಿಮ್ಮ ಶತ್ರುವನ್ನು ಏನು ಮಾಡಬೇಕು? ನೀವು ಕ್ಷಮಿಸಬೇಕು. ನಾವು ಕ್ಷಮಿಸೋದಿಲ್ಲ, ಅದಕ್ಕೆ ನಾವು ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ಸಿಂಪಲ್. ಕೊನೆಗೆ ನಾವು ಯಾರ ಮೇಲೆ ಆಗ್ತೇವ್ರಿ? ದೇವ್ರ ಮೇಲೆ ಆಗ್ತೇವೆ. ಏನಪ್ಪ ದೇವ್ರು ಎಷ್ಟು ಸಲ ಪ್ರಾರ್ಥನೆ ಮಾಡತ್ತೇವ್ರಿ, ಎಷ್ಟು ನಂಬಿಕೆ ಇಟ್ಟೇವ್ರಿ, ದೇವ್ರ ಕಾರ್ಯ ಮಾಡತ್ತಿಲ್ಲಲ್ರಿ. ಸೆಕೆಂಡ್ ಯಾರು ಗೊತ್ತಾರೆ? ನಮ್ಗೆ ಯಾರು ಬರ್ತಾರೆ ಗೊತ್ತಾ? ಸೈತಾನ್ ಬರ್ತಾನೆ. ಪಾಪ ಅವ್ನಿಗೆ ಏನು ಗೊತ್ತಿರಂಗಿಲ್ಲ ಸ್ಟೋರಿ. ನಮ್ಮ ಲೈಬ್ರರಿ ಏನೇ ಗೊತ್ತಿಲ್ಲ ಅವಂಗ, ನಾವಾಗ ಕರಿತೇವೆ ಅವನಿಗೆ ಸೈತಾನ್ ಅಂತೇಳಿ. ಸುಮ್ಮನೆ ಸೈತಾನ್ ಮೇಲೆ ಆಗ್ಬಾರ್ದು, ತಪ್ಪು ನಮ್ಮ ಮೇಲೆ ಹಾಕೋದಿಲ್ಲ ಯಾವಾಗಲೂ. ಅದಕ್ಕಾಗಿ ಯಾವಾಗ ನೋಡ್ರಿ, ಪ್ರಾರ್ಥನೆ ಅಷ್ಟೇ ಸಾಕಾಗೋದಿಲ್ಲ ನಮ್ಮ ಜೀವಿತದಲ್ಲಿ. ಪ್ರಾರ್ಥನೆ ಜೊತೆಗೆ ದೇವ್ರು ನಮ್ಗೆ ಏನು ಹೇಳ್ತಾನೆ ಅದನ್ನು ಮಾಡಬೇಕಾಗಿತ್ತು. ದೇವ್ರು ಸಮ್ಟೈಮ್ಸ್ ಅಂತಾನೆ, ಆ ಸ್ಥಳಕ್ಕೆ ಹೋಗಬಾರ್ದು, ಆ ವ್ಯಕ್ತಿ ಜೊತೆ ನೀವು ಮಾತಾಡಬಾರ್ದು, ಯು ಶುಡ್ ನಾಟ್ ಗೋ. ನಾವು ಹೋಗ್ಬಾರ್ದು. ದೇವ್ರಂತ ಆ ವ್ಯಕ್ತಿ ಜೊತೆ ನೀವು ಸಹವಾಸ ಮಾಡಬಾರ್ದ್ರಿ. ನೀ ಆ ಪಾಪವನ್ನು ಮಾಡಬಾರ್ದು ಅಂತ ದೇವರು. ಪಾಪವನ್ನು ಮಾಡಬಾರ್ದು. ಕುಡಿಬಾರ್ದು ಅಂತಾನೆ, ಕುಡಿಯಕ್ಕೆ ಹೋಗ್ಬಾರ್ದ್ರಿ. ವ್ಯಭಿಚಾರ ಮಾಡಬೇಡ್ರಿ ಅಂತಾನೆ, ವ್ಯಭಿಚಾರ ಮಾಡಕ್ಕೆ ಹೋಗ್ಬಾರ್ದು. ನಾವು ಪ್ರಾರ್ಥನೆ ಮಾಡ್ತೇವೆ, ನಂಬ್ತೇವೆ, ವ್ಯಭಿಚಾರ ಮಾಡೋ ನಮ್ಮ ಪ್ರಾರ್ಥನೆ ಉತ್ತರ ಹೆಂಗೆ ಸಿಕ್ತೈತ್ರಿ? ನಿಮ್ಮ ಪ್ರಾರ್ಥನೆ ಉತ್ತರ ಎಲ್ಲಿದೆ ಗೊತ್ತಾ? ಅಲ್ಲಿದೆ, ಸೀಕ್ರೆಟ್ ಅದು. ಹಲ್ಲುಯ್ಯ, ಎಷ್ಟು ಜನಕ್ಕೆ ಅರ್ಥ ಆಗಿದೆ? ಹಲ್ಲುಯ್ಯ. ಅದಕ್ಕೆ ಆ ತಾಯಿ ಅಂತ ಇದ್ದಾಳೆ ಯೇಸು ಕ್ರಿಸ್ತನಿಗೆ, ಆತ ನಿಮಗೆ ಏನು ಹೇಳುವನು ಅದನ್ನೇ ಮಾಡಿರಿ. ಅದನ್ನು ಮಾಡುವಾಗ ಆ ಮದುವೆಯಲ್ಲಿ ದೇವರು ನೀರನ್ನು ದ್ರಾಕ್ಷರಸನ್ನಾಗಿ ಮಾಡಿದ. ರಾತ್ರಿ ಎಲ್ಲ ಕಷ್ಟಪಟ್ಟು ಒಂದು ಮೀನ ಸಿಗಲಿಲ್ಲ, ಬಟ್ ರಾಶಿಯಾಗಿ ಮೀನ ಸಿಕ್ಕು. ನಾಟ್ ಬೈ ಪ್ರೇಯರ್ ಬಟ್ ವರ್ಡ್ ಆಫ್ ದಿ ಗಾಡ್. ಹಲ್ಲುಯ್ಯ. ಯೇಸು ಕ್ರಿಸ್ತನ ಹೇಳಿದ ಪ್ರಕಾರ ಮಾಡುವಾಗ ಅಲ್ಲಿ ಮಿರಕಲ್ ನಡೀತಾರೆ. ಇವತ್ತು ಮಿರಕಲ್ ಎಲ್ಲಿದೆ ಹೇಳ್ರಿ? ಎಲ್ಲಿದೆ ರೀ? ಎಲ್ಲಿದೆ? ನಮ್ಮ ಕೈಯಲ್ಲಿತ್ತು ರೀ. ದೇವರ ಬಾಯಲ್ಲಿದೆ, ನಮ್ಮ ಕೈಯಲ್ಲಿದೆ. ಹಲ್ಲುಯ್ಯ.